सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्याये. ಶರೀರವನ್ನ ಪಡೆದುಕೊಂಡ ಮೇಲೆ ಶರೀರದಲ್ಲಿ ಯಾವ ಯಾವ ರೀತಿಯ ಒಂದು ಬಾಧೆ ಆಗ್ತಾ ಇದೆ, ಶರೀರದಿಂದ ಏನೇನು ಸುಖ ಸಾಧನವನ್ನ ನಾನು ಗಳಿಸಿ ಆ ಸುಖ ಸಾಧನಗಳಿಂದ ಎಷ್ಟು ಮಟ್ಟಿನ ಸುಖವನ್ನ ನಾನು ಹೊಂದಿದೆ, ಆ ಸುಖದ ಸಾರ್ಥಕ್ಯ ಎಷ್ಟಾಯ್ತು, ಈ ಯಾವುದನ್ನು ಕೂಡ ನಾನು ಒಂದು ಅಂದಾಜು ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ನಾನು ಆ ಅಂದಾಜು ಅಂದ್ರೆ ಯಾವಾಗ ಎಲ್ಲದಕ್ಕೂ ನಾವು ಒಂದು ಲೆಕ್ಕಾಚಾರ ಹಾಕ್ತೀವಲ್ಲ, ಅಂದ್ರೆ ಇಷ್ಟು ಗಳಿಸಿದ್ರೆ ಇಷ್ಟು ಖರ್ಚು ಮಾಡಿದ್ರೆ ಇದರಿಂದ ಇಷ್ಟು ಲಾಭ ಆದ್ರೆ ಇಷ್ಟು ನಷ್ಟ ಆದ್ರೆ, ಲೌಕಿಕವಾದ ವ್ಯವಹಾರದಲ್ಲಿ ಲಾಭ ನಷ್ಟಗಳ ನೆಲೆಯಲ್ಲಿ ಏನನ್ನ ನೋಡ್ತೇವೆ, ಆ ಒಂದು ಹಿನ್ನೆಲೆಯಲ್ಲಿ ಈ ಶರೀರ ಲಾಭದಿಂದ ಈ ಶರೀರವನ್ನ ಪಡೆದಿದ್ರಿಂದ ನನಗಾದಂಥ ಲಾಭ ಏನು, ನಾನು ಇದರಿಂದ ಏನೇನು ಸಾಧಿಸಿದೆ, ಇನ್ನೇನು ಸಾಧಿಸಬೇಕಾಗಿದೆ, ಈ ಯಾವ ವಿಚಾರವನ್ನು ಕೂಡ ಲೆಕ್ಕ ಮಾಡಿ ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಅಷ್ಟು ಕಾಲ ಉರುಳಿ ಹೋಗಿದೆ, ಅಷ್ಟು ಆಯಸ್ಸುಗಳು ಕಳೆದು ಹೋಗಿದೆ, ಅಷ್ಟು ಶರೀರಗಳು ಬಂದು 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 ಆಗೋಗಿದೆ. ಹಾಗಾಗಿ ಹೇಳಲೆನ್ನ ಅಳಲಿಲ್ಲ, ನನ್ನ ಕೈನಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಏನೇನನ್ನ ಪಡೆದನಪ್ಪ, ಏನೇನನ್ನ ಅನುಭವಿಸಿದೆ ಅನ್ನುವುದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಎಷ್ಟು ಸಲಿ ಇವನು ಬಂದಾಗ್ಲೂ ಕೂಡ, ಯಮನ ದೂತರು ಬಂದಾಗ್ಲೂ ಕೂಡ, ಇನ್ನು ಖಂಡಿತ ನಾನು ಯಮನ ದೂತರ ಕೈಗೆ ಸಿಕ್ಕಾಕೊಳ್ಳಲಪ್ಪ, ಇನ್ನು ನಾನು ಈ ಒಂದು ಶರೀರವನ್ನ ಮತ್ತೆ ಪಡೆಯೋದಿಲ್ಲ, ಎಂದೆಂದಿಗೂ ಕೂಡ ಪಾಪ ಕಾರ್ಯವನ್ನ ಮಾಡೋದೇ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಹಾಗೆ ಯಾವಾಗ ನಾನು ತಾಯಿಯ ಒಂದು ಗರ್ಭವನ್ನ ಮತ್ತೊಮ್ಮೆ ಸೇರಿದೆ, ಆ ಗರ್ಭದಲ್ಲಿ ಯಾವ ಒಂದು ತಾಪ ಅನುಭವಿಸಬೇಕು, ತಾಯಿಯ ಗರ್ಭದ ಒಳಗೆ ಬೆಂಕಿ ಉಂಡೆ, ಅದರ ಒಳಗೆ ನಾನು ಇರುವಾಗಲೂ ಕೂಡ ಅನ್ಕೊಳ್ತೀನಿ, ಇನ್ನೊಂದು ಸಲಿ ನಾನು ಈ ಗರ್ಭಾವಸ್ಥೆಯನ್ನ ಹೊಂದೋದಿಲ್ಲ, ಹೊಂದಬಾರದು ದೇವ್ರೆ, ಎಲ್ಲ ಪಾಪಗಳನ್ನು ಮನ್ನಿಸಿ ಬಿಡು. ಈ ಒಂದು ಗರ್ಭದಿಂದ ನಾನು ಹೊರಗೆ ಬಂದ ತಕ್ಷಣ ನಿನ್ನನ್ನೇ ಸ್ಮರಿಸ್ತಾ, ನಿನ್ನನ್ನೇ ಧ್ಯಾನಿಸ್ತಾ, ನಿನ್ನನ್ನೇ ಜಪಿಸ್ತಾ ನಾನು ಕಾಲ ಕಳೆದು, ನಾನು ಎಲ್ಲ ಕಡೆಯಲ್ಲಿ ಗಮನಿಸಿ ನಾನು ನಿನ್ನನ್ನೇ ಜಪಿಸ್ತಾ, ನಿನ್ನನ್ನೇ ಧ್ಯಾನಿಸ್ತಾ, ನಿನ್ನ ಚಿಂತನೆಯನ್ನೇ ಮಾಡ್ತಾ ನಾನು ಕಾಲ ಕಳೆದು ನಾನು ಮತ್ತೊಮ್ಮೆ ಈ ಒಂದು ಜನ್ಮವನ್ನ ಹೊಂದದೇ ಇರುವಂತೆ ಆಗುತ್ತೇನೆ ಅಂತ ಗರ್ಭದಲ್ಲಿ ತಾಯಿಯನ್ನ ಕಾಣ್ತಾ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದ ಜೀವ. ಎರಡು ಸಂದರ್ಭ. ಒಂದು ಸಂದರ್ಭ ಗರ್ಭಗತವಾಗಿದ್ದಾಗ ಭಗವಂತನ ದರ್ಶನವನ್ನ ಮಾಡ್ತಾ ಕೈ ಮುಗಿದು, ಮಗುವಿನ ಸ್ಥಿತಿ ಹಾಗಿರುತ್ತೆ, ನೀವು ನೋಡಿರ್ತೀರ. ಹಾಗೆ ಕೈ ಮುಗಿದು ಬೇಡ್ತಾ ಇದೆಯಂತೆ, ಇನ್ನು ಮತ್ತೆ ನನ್ನನ್ನ ಈ ಗರ್ಭಕ್ಕೆ ತಳ್ಳಬೇಡ, ಮತ್ತೆ ನಾನು ಈ ಗರ್ಭವನ್ನ ಹೊಂದುವಂತ ಸ್ಥಿತಿ ನನಗೆ ಬೇಡ, ಪುನರಪಿ ಜನನಂ ಪುನರಪಿ ಮರಣಂ ಬೇಡ ನನಗೆ. ಆದ್ದರಿಂದ ನಾನೇನು ಮಾಡಬೇಕು, ಈ ಶರೀರದಿಂದ ಹೊರಗೆ ಹೋಗ್ತಿದ್ದಂತೆ, ತಾಯಿಯ ಗರ್ಭದಿಂದ ಹೊರಗೆ ಹೋಗ್ತಾ ಇದ್ದಂತೆ ನಿನ್ನನ್ನೇ ಸ್ಮರಿಸಬೇಕು, ನಿನ್ನನ್ನೇ ಧ್ಯಾನಿಸಬೇಕು, ನಿನ್ನನ್ನೇ ಜಪಿಸಬೇಕು, ನಿನ್ನನ್ನೇ ಹೊಂದುವುದಕ್ಕೆ ಬೇಕಾದ ಸರ್ವ ಪ್ರಯತ್ನವನ್ನ ಮಾಡಿ ನಾನು ನಿನ್ನನ್ನು ಸೇರುವಂತೆ ಆಗಬೇಕು, ಸೇರ್ತೀನಿ ನಾನು ಅಂತ ಪ್ರತಿಜ್ಞೆ ಮಾಡಿಕೊಂಡು. ಯಾಕೆ ಅಂದ್ರೆ ನಮ್ಮ ಮನಸ್ಸಿನ ಅಭಿಪ್ರಾಯವನ್ನ ಯಾರಿಗೂ, ನಿಮ್ಮೆಲ್ಲರ ಜೀವನದ ಅನುಭವದಲ್ಲಿರುತ್ತೆ, ಯಾರಿಗೂ ಹೇಳಕ್ ಬರಲ್ಲ. ನಾವು ಒಂದು ಹೇಳಿದ್ರೆ ತಿಳ್ಕೊಳ್ಳೋರು ಇನ್ನೊಂಥರ ತಿಳ್ಕೊಂಡಿರ್ತಾರೆ. ನಮ್ಮ ಅಭಿಪ್ರಾಯ ಒಂದಿದ್ರೆ, ಇದು ಚೆನ್ನಾಗಿ ಮಾತಾಡ್ತಿರುವಾಗ ನಮ್ಮ ಹೃದಯದ ಮನಸ್ಸಿನ ಅಭಿಪ್ರಾಯವನ್ನ ವ್ಯಕ್ತಪಡಿಸೋ ಸಾಮರ್ಥ್ಯ ಇದ್ದಾಗ, ಇನ್ನು ಮೃತ್ಯು ದಶೆ ಹೊಂದಿದಾಗ, ಹಾಗೆ ಗರ್ಭಗತವಾಗಿದ್ದಾಗ, ಕಂದನಾಗಿ ಹೊರಗೆ ಬಂದ ಮೇಲೂ ನನ್ಗೇನಾಗ್ತಾ ಇದೆ, ನನ್ಗೇನು ಬೇಕು ಎಲ್ಲಕ್ಕೂ ಗೊತ್ತಿರೋದು ಅಳೋದೊಂದೇ ಕಂದನಾಗಿದ್ದಾಗ. ಮೃತ್ಯು ದಶೆಯಲ್ಲಿರುವಾಗ್ಲೂ ಗೊತ್ತಿರೋದು ಕಣ್ಣಲ್ಲಿ ನೀರು ಹಾಕೋದೊಂದೇ. ಏನಾಗ್ತಿದೆ, ಏನ್ ಹೇಳಬೇಕು ಗೊತ್ತಾಗಲ್ಲ, ಏನು ಬೇಕು ಗೊತ್ತಿಲ್ಲ, ಅಂದ್ರೆ ಗೊತ್ತಾಗ್ತಿದೆ ಹೇಳಕ್ಕಾಗದಂತ ಸ್ಥಿತಿ. ಎರಡೂ ಸಂದರ್ಭದಲ್ಲಿ ನಮ್ಮ ಹೃದಯದ ಭಾವವನ್ನ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಅದು ಆಶ್ಚರ್ಯ ಅಲ್ಲ. ಯಾಕೆಂದ್ರೆ ಈಗ ಮಾತಾಡ್ತಾ ಇದೀವಲ್ಲ ನಾವು, ಈ ವಿಷಯನೇ ತಗೊಳ್ಳಿ,
ಇಲ್ಲೇನು ಹೇಳ್ತಿದ್ದಾರೆ ಕನಕದಾಸರು, ನಾನು ಏನು ಹೇಳ್ತಾ ಇದ್ದೇನೆ ಅದನ್ನೇ ನಾವು ಅರ್ಥ ಮಾಡ್ಕೊಂಡಿದೀವ ಅಂದ್ರೆ ನಮ್ಮ ಒಂದು ಸಂಸ್ಕಾರದ ಹಿನ್ನೆಲೆಯಲ್ಲಿ, ನಮ್ಮ ಒಂದು ಅನುಭವದ ಹಿನ್ನೆಲೆಯಲ್ಲಿ ಈ ಮಾತು ನಿಮಗೆ ಬೇರೆ ರೀತಿಯಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಅವ್ರೇನು ಹೇಳಿದಾರೋ ಅದೇ ನಿಮ್ಗೆ ಅರ್ಥ ಆಗುತ್ತೆ ಅಂತ ಇಲ್ಲ. ಹಾಗಿರುವಾಗ ಅಂದ್ರೆ ಮಾತಾಡ್ತಾ ಇರುವಾಗ ಹೃದಯದ ಭಾವವನ್ನ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇರುವಾಗಲೇ ಈ ಕಥೆ. ಈ ಎರಡು ಸಂದರ್ಭದಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಬಾಧೆ, ಅಂಥ ಸ್ಥಿತಿಯನ್ನ ಹೊಂದಿ ನಾನು ಪಡುವ ಬಾಧೆ ಇದೆಯಲ್ಲ, ಅದು ಪೇಳಲಳವಲ್ಲ, ಹೇಳೋದಕ್ಕೆ ಸಾಧ್ಯ ಇಲ್ಲದ್ದು, ಅದನ್ನು ಅಳತೆ ಮಾಡಿ ಹೇಳಕ್ ಬರಲ್ಲ. ಆದ್ದರಿಂದ ಈ ಎರಡು ಕಾರಣದಿಂದ, ಯಾವ ಎರಡು ಕಾರಣದಿಂದ ನನ್ನ ಹೃದ್ಗತವಾದ ನೋವನ್ನು, ನಲಿವನ್ನು, ಭಾವವನ್ನು, ಚಿಂತನೆಯನ್ನು ನಾನು ಹೇಳಲಾರದೆ ನನ್ನನ್ನ ಏನೇನೋ ಅರ್ಥ ಮಾಡಿಕೊಂಡು ನಡೆಯುವಂಥ ಸಂಗತಿಗಳಿದೆಯಲ್ಲ, ಅಂಥ ಒಂದು ಸ್ಥಿತಿಗೆ ನಾನು ಮತ್ತೊಮ್ಮೆ ಬರಬಾರದು. ಅದಕ್ಕಾಗಿ ನಾನು ನಿನ್ನ ಸ್ಮರಣೆಯನ್ನ ಮಾಡಿ ನಿನ್ನ ಒಂದು ಸ್ಮರಣೆಯೊಳಗೆ ಜೀವನವನ್ನು ಕಳೆಯುವಂತೆ ನಾನು ಮಾಡಿಕೊಳ್ಬೇಕು, ಎಲ್ಲ ಕಡೆಯಲ್ಲಿ ನಾನು ಮಾಡಿಕೊಳ್ಬೇಕು ಅನ್ನುವಂತೆ ನಾನು ಇದ್ದು ಮತ್ತೆ ಮತ್ತೆ ಏನಾಗಿದ್ದೇನೆ, ಮತ್ತೆ ಮತ್ತೆ ಯಮನ ಕೈಗೆ ಸಿಕ್ಕಾಕೊಳ್ತಾನೆ ಇದ್ದೇನೆ, ಮತ್ತೆ ಮತ್ತೆ ಗರ್ಭಗತನಾಗಿ ಬರ್ತಾನೆ ಇದ್ದೇನೆ. ಆದ್ದರಿಂದ ಈ ಬಾಳಲು ಅರಿಯದು ಕೋಟೆಯೊಳಗೆ, ಈ ಒಂದು ಕೋಟೆ ಒಳಗೆ ನಾನು ಶರೀರ ಎನ್ನುವ ಕೋಟೆ ಒಳಗೆ ಸೇರಿಕೊಂಡ್ಬಿಟ್ಟು ಹೇಗೆ ಬದುಕಬೇಕು, ಈ ಕವಚವನ್ನ, ಶರೀರ ಎನ್ನುವ ಕವಚವನ್ನ ಅಂಟದಂತೆ ಬಿಡಿಸಿಕೊಳ್ಳೋದು ಹೇಗೆ, ಇದು ನನಗೆ ಗೊತ್ತಿಲ್ಲ. ಆದ್ರಿಂದ ಯಮನ ದೂತರು ಬಂದು ಈ ಒಂದು ಕೋಟೆಗೆ ನುಗ್ಗಿ ಕೋಳೆ ಹೋಗುವ ಮುನ್ನ, ಅಂದ್ರೆ ಇರೋದನ್ನೆಲ್ಲ ಕಸ್ಕೊಂಡು ಹೋಗುವ ಮುನ್ನ ನನ್ನ ನೀನು ರಕ್ಷಿಸಿಬಿಡಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾನೇನ್ ಅನ್ಕೊಂಡಿದ್ದೆ, ನಾನು ಸಾಧನೆ ಮಾಡ್ತೇನೆ, ನಾನು ಜಪ ಮಾಡ್ತೇನೆ, ನಾನು ಅನುಷ್ಠಾನ ಮಾಡ್ತೇನೆ, ನಾನು ನಿನ್ನ ದರ್ಶನವನ್ನ ಹೊಂದುತ್ತೇನೆ, ನನ್ನ ಪ್ರಯತ್ನದಿಂದ ನಾನು ಸಾಧನೆ ಮಾಡ್ತೇನೆ ಅನ್ಕೊಂಡಿದ್ದೆ. ಇದು ಅಸಂಭವವಾದ್ದು, ಅಸಾಧ್ಯವಾದದ್ದು. ಇಷ್ಟು ಅನುಭವ ಆಯ್ತಲ್ಲ, ಎಷ್ಟು ಸರಿ ಬಂದೆ ನಾನು, ಎಷ್ಟು ಸಲಿ ಹೋದೆ, ಎಷ್ಟು ಸಲಿ ಯಮನ ಪಾಶಕ್ಕೆ ನನ್ನನ್ನು ನಾನು ಕೊಟ್ಕೊಂಡೆ. ಆದ್ರಿಂದ ಇನ್ನು ನನಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ನಾನು ಮಾಡ್ತೀನಿ ಅಂತ ಹೇಳೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನಾನು ಮಾಡ್ತೀನಿ ಅಂತೀನಿ, ಮತ್ತೆ ಹೊರಗೆ ಬರ್ತಾ ಇದ್ದಾಗೆ ನನ್ನ ಆಕರ್ಷಣೆಗಳೆಲ್ಲ ನೂರಾರು. ಅದನ್ನ ಈಗ ಹೇಳ್ತಾ ಇದ್ದಾರೆ. ನಾಲಿಗೆಯು ನಾಸಿಕವು, ನಾಲಿಗೆಯು ನಾಸಿಕವು, ನಯನ ಕಪಾಲ ಪದ ಪಾಣಿಗಳು, ನಯನ ಕಪಾಲ ಪದ ಪಾಣಿಗಳು, ತನುವಿನ ಮೂಲ, ತನುವಿನ ಮೂಲ, ಕರ್ತುವಿನಲ್ಲಿ ಪರಿಚಾರಕರು, ಕರ್ತುವಿನಲ್ಲಿ ಪರಿಚಾರಕರು, ತಾವಾಗಿ ಲೀಲೆಯಿಂದ, ತಾವಾಗಿ ಲೀಲೆಯಿಂದ ಇರುತ್ತಿದ್ದು ಕಡೆಯಲ್ಲಿ ಕಾಲ ತೀರಿದ ಬಳಿಕ, ಕಡೆಯಲ್ಲಿ ಕಾಲ ತೀರಿದ ಬಳಿಕ ಅದರನುಕೂಲ ನಿನ್ನೊಳಗಿಹುದು, ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನವರತ. ಈ ಇಂದ್ರಿಯಗಳು ಇದನ್ನ ನಾನು ನಂಬ್ಕೊಂಡು ತಾನೆ, ಅದರ ಸಲುವಾಗಿ ತಾನೆ ಇಷ್ಟು ಸಲ ಬಂದೆ. ಈಗ ನನಗೆ ಗೊತ್ತಾಗಿದೆ ಏನಂತ, ಈ ಇಂದ್ರಿಯಗಳು, ಈ ನಾಲಿಗೆ, ಈ ಮೂಗು, ಈ ಕಣ್ಣು, ಇವೆಲ್ಲವೂ ಕೂಡ ಒಳಗೆ ಕೂತವನ ಸೇವಕರು, ಪರಿಚಾರಕರು. ನಾಲಿಗೆಯು, ನಾಸಿಕವು, ನಯನ, ಕಪಾಲ, ಅಂದ್ರೆ ಕಪಾಲ ಅಂದಾಗ ಇಲ್ಲಿ ತಲೆ ಅಂತಾದ್ರೂ ಕೂಡ ಬುದ್ಧಿ ಅಂತ ನಾವು ಅರ್ಥ ಮಾಡಿಕೊಂಡು, ಪದಪಾಣಿಗಳು, ಕಾಲುಗಳು, ಕೈಗಳು, ಇವೆಲ್ಲವೂ ಕೂಡ ತನುವಿನ ಮೂಲ ಕರ್ತೃವಿನಲ್ಲಿ. ಈ ಶರೀರಕ್ಕೆ ಕಾರಣಕರ್ತ ಯಾರು? ಒಳಗಡೆ ಇರುವಂತಹ ಚೈತನ್ಯ. ಆ ಒಳಗಡೆ ಇರುವ ಚೈತನ್ಯನೂ ಮೂಲ ಕಾರಣಕರ್ತರನೇನಲ್ಲ. ಆ ಚೈತನ್ಯಕ್ಕೆ ಅಂಟಿದ್ದಂತೆ ಅಂಟಿಕೊಂಡಿಲ್ಲ, ಅಂಟಿದಂತೆ ಹೀಗೆ ಮೇಲೆ ಸೋಕದಂತೆ ಇದೆ. ಅಷ್ಟು ಸೋಕದಂತೆ ಇರೋದನ್ನು ಕಳಿಸ್ಕೊಳಕ್ಕೆ ಇಷ್ಟು ಹೋರಾಟ. ಭದ್ರವಾಗಿ ಹೀಗೇನಾದ್ರೂ ಹಿಡ್ಕೊಂಡ್ಬಿಟ್ಟಿದ್ರೆ ಅದು ಹೇಗಿರ್ತಿತ್ತೋ ಏನೋ. ಸೋಕಿದಂತೆ ಇರುವುದನ್ನ ಕಳಿಸ್ಕೊಳ್ಳಲಾರದೆ ನಾನು ಒದ್ದಾಡ್ತಾ ಇದ್ದೇನೆ. ಅದು ಯಾವ್ದದು ಅಂದ್ರೆ ನನ್ನ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಅದು ಏನಾಗಿದೆ, ಈ ಶರೀರಕ್ಕೆ ಮೂಲ ಕಾರಣ ಆಗಿದೆ. ಅದರಿಂದ ತನುವಿನ ಮೂಲ ಕರ್ತೃವಿನಲ್ಲಿ, ಆ ಮೂಲ ಕರ್ತೃಗೆ ಇವರೆಲ್ಲರೂ ಸೇವಕರಾಗಿದ್ದಾರೆ. ಆದ್ರೆ ನಾನು ಅನ್ಕೊಂಡಿರೋದೇನು, ನಾನು ನೋಡದೆ, ನಾನು ಹೇಳದೆ, ಇದೇ ತಾನೆ
ಗಮನಿಸಿದ್ರೆ ನಮ್ಮ ವ್ಯವಹಾರದಲ್ಲಿ ಯಾರೋ ಒಬ್ರು ಏನೋ ಹೇಳ್ತಿರ್ತಾರೆ, ಇಲ್ಲ ನಾನ್ ನೋಡ್ದೆ, ತಕ್ಷಣ ಅವರ ಮಾತನ್ನ ಖಂಡಿಸಿ ನಾನ್ ನೋಡ್ದೆ ಅಂತ ನಾವು ಹೇಳ್ತೇವೆ. ಅಂದ್ರೆ ಅಲ್ಲೆಲ್ಲ ಎಷ್ಟು ಮಟ್ಟಿನ ಒಂದು ಆ ನಾನು ಎನ್ನುವುದು ಕಾರಣ ಇದೆ. ಆ ನಾನು ಅನ್ನೋದೇ ಈ ಜೀವಕ್ಕೆ ಹೀಗೆ ಅಂಟಿದಂತೆ ಇರುವುದು. ಆ ನಾನು ಅನ್ನೋದೇ ಇದು ಮತ್ತೆ ಮತ್ತೆ ಬರುವುದಕ್ಕೆ ಕಾರಣಭೂತದ್ದು. ಆದ್ರಿಂದಲೇ ತಾನು ಗರ್ಭಗತವಾಗಿರುವಾಗ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಜಪ ಮಾಡ್ತೀನಿ, ನಾನು ತಪ ಮಾಡ್ತೀನಿ ಅಂತ ಇದ್ದನಲ್ಲ, ಈಗ ನನಗೆ ಗೊತ್ತಾಗಿದೆ, ಕರುಣೆ ತೋರಿ ನೀನು ನನ್ನನ್ನು ಕಾಪಾಡು. ಆದ್ರಿಂದ ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಏನ್ ನೋಡ್ತಾ ಇದ್ದಾರೆ, ಅದನ್ನ ನಾವು ಹೇಗೆ ಬೆಳೆಸ್ಕೊಳ್ಬೇಕು? ಇವರೆಲ್ಲರೂ ಸೇವಕರಷ್ಟೇ. ಸೇವಕರು ಯಾವ ರೀತಿ ಕೆಲಸ ಮಾಡ್ತಾರೆ? ಅವ್ರಿಗಿಷ್ಟ ಬಂದಂತೆ ಕೆಲಸ ಮಾಡಿದ್ರೆ ನಾವು ಸುಮ್ಮನಿರ್ತೀವ? ನೀನ್ ನಾಳೆಯಿಂದ ಬರಬೇಡ ಅಂತೀವಿ. ನಾವು ಹೇಳ್ದಂಗೆ ಕೆಲಸ ಮಾಡಿದ್ರೆ ಬಾ ಅಂತೀವಿ ಅಲ್ವಾ? ಆದ್ರಿಂದ ಈ ಕಣ್ಣು ಕಿವಿ ಮೂಗು ಎಲ್ಲ ಯಾರು ಹೇಳ್ದಂಗೆ ಕೆಲಸ ಮಾಡಬೇಕು? ಒಳಗಡೆ ಕೂತಿರೋ ಪ್ರಭು ಹೇಳ್ದಂಗೆ ಕೆಲಸ ಮಾಡಬೇಕು. ಅದರಿಂದ ನಾವು ತಿಳ್ಕೊಳ್ಬೇಕಾದ್ದೇನು? ನಾನು ನೋಡದೆ ಅಲ್ಲ, ಒಳಗಡೆ ಹೇಳಿದ ಪ್ರಭು ನೋಡ್ದ, ಒಳಗಡೆ ಇರುವಂತ ಪ್ರಭು ಕೇಳಿದ, ಒಳಗಡೆ ಇರುವ ಪ್ರಭು ಆಡಿದ. ಅಲ್ಲಿಗೆ ಆಡಿದ ಮಾತಿಗೆ ನಾನು ನಾನು ಅಂತ ನಾನು ಯಾವ ಈ ಶರೀರವನ್ನ ಭಾವಿಸ್ತಾ ಇದ್ದೇನೆ ಅದಕ್ಕೆ ಸಂಬಂಧ ಇಲ್ಲ. ಒಳಗಡೆ ಕೂತಿದಾನಲ್ಲ, ಅವನ ಇಚ್ಛೆಯಂತೆ ಇವನು ಆಡ್ತಾ ಇದ್ದಾನೆ, ಅವನ ಇಚ್ಛೆಯಂತೆ ಇವನು ನೋಡ್ತಾ ಇದ್ದಾನೆ, ಅವನ ಇಚ್ಛೆಯಂತೆ ಇವನು ಕೇಳ್ತಾ ಇದ್ದಾನೆ. ಆ ಒಂದು ಭಾವ ಇದ್ದಾಗ ಏನಾಗುತ್ತೆ? ಇಂದ್ರಿಯಗಳು ನನ್ನ ಅಧೀನ ಅನ್ನುವ ಭಾವ ಉಳಿಯಲ್ಲ. ಇಂದ್ರಿಯಗಳು ನನ್ನ ಅಧೀನ ಅಂತ ಇದ್ದಾಗ ನಾನೇನಾಗಬೇಕು? ಮತ್ತೆ ಗರ್ಭಗತನಾಗಬೇಕು, ಮತ್ತೆ ಮರಣೋನ್ಮುಖನಾಗಬೇಕು. ಅದಕ್ಕಾಗಿ ಮೂಲ ಕರ್ತೃವಿನಲ್ಲಿ ಪರಿಚಾರಕರು ಇವರೆಲ್ಲ ಹೆಂಗ್ ಕೆಲಸ ಮಾಡ್ತಾ ಇದ್ದಾರೆ? ತಾವಾಗಿ ಲೀಲೆಯಿಂದಿರುತ್ತಿರ್ದು ಎಲ್ಲರೂ ತಂಪಾಡಿಗೆ ತಾವು, ಯಾರು ಅವ್ರಿಗೆ ಆಜ್ಞೆ ನಾನ್ ಹೇಳಿದ್ನ ನೋಡು ಅಂತ, ಒಳಗಡೆ ಇರೋನು ಹೇಳ್ದ ನೋಡು ಅಂತ. ಅಂದ್ರೆ ಈಗ ಅಲ್ಲಿಗೆ ಏನಾಯ್ತು? ಇದನ್ನು ನಮ್ಮ ಜೀವನದ ಅನುಭವದಲ್ಲಿ ನಾವು ನೋಡ್ಬೋದು. ಎಷ್ಟನ್ನು ನಾವು ಹೇಳ್ಬೇಕು ಹೇಳ್ಬೇಕು ಅಂತ ಒತ್ತುತ್ತಾ ಇರುತ್ತೆ, ಆದ್ರೆ ನಮ್ಗೆ ಹೇಳಕ್ಕೆ ಆಗಲ್ಲ. ಮನೆಗೆ ಬಂದ್ಮೇಲೆ ನಂಗೆ ಏನಾಗಿತ್ತು, ನಾನು ಯಾಕೆ ಹೇಳಲಿಲ್ಲ, ಅಷ್ಟು ಹೇಳಬೇಕು ಅನ್ನಿಸ್ತಿದ್ರು ನಾ ಹೇಳದೇ ಇದ್ದಿದ್ ಯಾಕೆ ಅಂತ ಒದ್ದಾಡ್ತೀವಿ. ಅಂದ್ರೆ ಅಲ್ಲಿಗೆ ಯಾರೋ ಒಬ್ಬ ಹೇಳು ಅಂತ ಹೇಳೋನಿದ್ರೆ ತಾನೇ ನಾವು ಹೇಳ್ತೇವೆ. ನಮ್ಮಿಚ್ಛೆ ಅಂತ ನಾವು ಹೇಳಕ್ ಬರಲ್ಲ. ಆ ಹಿನ್ನೆಲೆಯಲ್ಲಿ ಕೂಡ ಈ ಇಂದ್ರಿಯಗಳ ಒಂದು ಬಲ ಎಷ್ಟಪ್ಪ ಅಂದ್ರೆ, ಇಂದ್ರಿಯಗಳೇ ನಮಗೆ ಒಡೆಯರಲ್ಲ. ಇಂದ್ರಿಯಗಳೇನಿದ್ರು ಕುದುರೆಗಳು. ಕುದುರೆಗಳ ಕಡಿವಾಣವನ್ನ ಹಿಡಿದಿರೋನು ಮನಸ್ಸೆನ್ನುವವನು. ಕಠ ಉಪನಿಷತ್ತಿನಲ್ಲಿ ಈ ಉದಾಹರಣೆ ಕೊಡ್ತಾರೆ, ಇಂದ್ರಿಯಾಣಿ ಹಯಾನ್ಯಾಹುಹು ಅಂತ. ಆದ್ರಿಂದ ಇಂದ್ರಿಯಗಳು ಕುದುರೆ, ಆ ಕುದುರೆಯ ಕಡಿವಾಣ ಹಿಡಿದಿರೋನು ಮನಸ್ಸು, ಸಾರಥಿಯ ಕೂತಿರೋನು ಯಾರು? ಬುದ್ಧಿ. ಆ ಬುದ್ಧಿ ಒಳಗಡೆ ಇರುವ ಚೈತನ್ಯದಂತೆ ಕೆಲಸ ಮಾಡ್ತಾ ಇದೆ. ಆ ಚೈತನ್ಯನ ಮರೆತು ಬಿಡ್ತಾ ಇದೆಯಾ? ಬುದ್ಧಿ ನೆಲೆವರೆಗೆ ಯೋಚನೆ ಮಾಡ್ಕೊತಾ ಇದೆಯಾ? ಆದ್ದರಿಂದ ನಾನು ನಾನು ಅಂತ ಭಾವಿಸಿ ಮತ್ತೆ ಮತ್ತೆ ಬರುವಂತಾಗಿದೆ. ಅದಕ್ಕೆ ಇವರೆಲ್ಲರೂ ಯಾರು? ಬುದ್ಧಿ, ಮನಸ್ಸು, ಇಂದ್ರಿಯ ಎಲ್ಲರೂ ಯಾರಿಂದ? ಒಳಗೆ ಇರುವ ಚೈತನ್ಯನಿಂದ ನಡೀತಾ ಇರೋದು. ಅದಕ್ಕೋಸ್ಕರ ಇವರೆಲ್ಲರೂ ಆ ಚೈತನ್ಯ ಹೊಟ್ಟೋದಂದ್ರೆ ಇವರೆಲ್ಲ ಎಲ್ಲಿದ್ದಾರೆ? ಎಲ್ಲ ಕಸ ತಿಪ್ಪೆ ತಗೊಂಡೋಗಿ ಬೆಂಕಿಗೆ ಎಸಿತಾರೆ, ಕಸದಲ್ಲಿ ಎಸಿತಾರೆ, ಪಶು ಪಕ್ಷಿ ಪ್ರಾಣಿಗೆ ಹಾಕ್ತಾರೆ. ಆದ್ರಿಂದ ಕಡೆಯಲ್ಲಿ ಕಾಲ ತೀರಿದ ಬಳಿಕ ಅದರ ಅನುಕೂಲ ಯಾರ್ಯಾರು ಎಲ್ಲಿ ಹೋಗ್ಬೇಕು? ಇದು ಶರೀರ ಮಣ್ಣಿಗೆ ಹೋಯ್ತು, ಕಣ್ಣು ಸೂರ್ಯನಿಗೆ ಹೋಯ್ತು, ಸೂರ್ಯ ಚಂದ್ರನಿಗೆ, ಕಿವಿ ಆಕಾಶಕ್ಕೆ ಹೋಯ್ತು. ಅಂದ್ರೆ ಕೇಳೋ ಶಬ್ದ ಇದು. ಅಂದ್ರೆ ಅವರವರ ಅನುಕೂಲಕ್ಕೆ ಅವ್ರವ್ರ ಮನೆ ಅವ್ರವ್ರು ಸೇರ್ಕೊಂಡ್ರು. ನಿನ್ನನ್ನು ಕೇಳೋರು ಯಾರು ಈಗ? ಆದ್ದರಿಂದ ನಿನ್ನೊಳಗೆ ನನ್ನನ್ನು ರಕ್ಷಿಸುವಂತ ಶಕ್ತಿ ಯಾರಿಗಿದೆ? ನಿನಗಿದೆಯಪ್ಪ. ಆದ್ರಿಂದ ನೀನು ಮತ್ತೊಮ್ಮೆ ಮತ್ತೊಮ್ಮೆ ನಾನು ಶರೀರವನ್ನ ಹೊತ್ತು ಬರದಂತೆ ನನ್ನನ್ನು ರಕ್ಷಿಸು, ಸಲಹು. ನಾಲಿಗೆಯು ನಾಸಿಕವು, ನಾಲಿಗೆಯು ನಾಸಿಕವು, ನಯನ ಕಪಾಲ, ನಯನ ಕಪಾಲ, ಪದಪಾಣಿಗಳು, ಪದಪಾಣಿಗಳು, ತನುವಿನ ಮೂಲ, ತನುವಿನ ಮೂಲ, ಕರ್ತೃವಿನಲ್ಲಿ, ಕರ್ತೃವಿನಲ್ಲಿ, ಪರಿಚಾರಕರು, ಪರಿಚಾರಕರು, ತಾವಾಗಿ ತಾವಾಗಿ ಲೀಲೆಯಿಂದಿರುತ್ತಿದ್ದು, ಲೀಲೆಯಿಂದಿರುತ್ತಿದ್ದು, ಕಡೆಯಲಿ ಕಡೆಯಲಿ ಕಾಲ
ತೀರಿದ ಬಳಿಕಲು ಅದರನುಕೂಲ ನಿನ್ನೊಳಗಿಹುದು ರಕ್ಷಿಸು ನಮ್ಮ ನನವರತ ಆದ್ರಿಂದ ಇಂದ್ರಿಯಗಳನ್ನ ನಾವು ನನ್ನ ಇಷ್ಟದ ಹಾಗೆ ನೋಡು, ನನ್ನ ಇಷ್ಟದ ಹಾಗೆ ಕೇಳು ಅಂತ ಹೇಳಿದೆ. ನಿನಗೆ ಗೊತ್ತಾಗಿದೆ ಅಲ್ವಾ ಇಂದ್ರಿಯಗಳ ಗತಿ ಏನು? ಇಂದ್ರಿಯಗಳ ಗತಿ ಏನು? ಹೊರಗೆ ಓಡೋದೇನೆ. ಆದ್ರಿಂದ ಆ ಇಂದ್ರಿಯಗಳು ಹೊರಗೆ ಓಡುವಾಗ ಹೊರಗೆ ನೋಡಿದ ವಸ್ತುವನ್ನ, ಆ ಹೊರಗಿನ ವಸ್ತುವನ್ನ ಇದು ಪರಮಾತ್ಮನದು ಅಂತ ಭಾವಿಸ್ತಾ, ಕೇಳಿದ ಶಬ್ದಗಳನ್ನ ಇದು ಪರಮಾತ್ಮನದು ಅಂತ ಭಾವಿಸೋ ಹಾಗೆ, ಹೀಗೆ ಪ್ರತಿಯೊಂದನ್ನು ಆ ರೀತಿ ಭಾವಿಸೋ ಹಾಗೆ ಮಾಡೋದಕ್ಕೆ ಯಾರಿಗೆ ಸಾಧ್ಯ ಇದೆ? ನಿನಗೆ ಸಾಧ್ಯ ಇದೆ. ಅದಕ್ಕೆ ನಿನ್ನೊಳಗಿಹುದು, ನೀನದನ್ನ ಮಾಡಬಹುದು. ಆದ್ರಿಂದ ಇಂದ್ರಿಯಗಳು ನನ್ನ ಅಧೀನದಂತೆ ಚಟುವಟಿಕೆಯಲ್ಲಿದೆ, ನಿನ್ನ ಅಧೀನ ಅಲ್ಲ, ನೀನ್ ಮಾತಾಡಬೇಡ, ಹುಷಾರ್ ಅಂತ ಬುದ್ಧಿಗೆ ಮನಸ್ಸಿಗೆ ಹೇಳ್ಬೇಕು ಒಳಗಡೆ ಇರೋನು. ಹಾಗಾದಾಗ ಮಾತ್ರನೇ ಏನಾಗುತ್ತೆ, ನಾವು ಮತ್ತೊಮ್ಮೆ ಈ ಶರೀರದ ಬಂಧನಕ್ಕೆ ಬೀಳದೆ ಇರ್ತೇವೆ. ಆದ್ರಿಂದ ನಿನ್ನೊಳಗೆ ಈ ಅಧಿಕಾರ ಇದೆಯಪ್ಪ, ನಂದು ಇದು ಅಂತ ಕ್ಲೈಮ್ ಮಾಡು. ನೀನು ಇದಕ್ಕೆ ಓನರು, ಆದ್ರಿಂದ ನೀನು ಓನರ್, ಆದ್ರಿಂದ ಇದು ನಂದು, ನೀನು ಮುಟ್ಟಂಗಿಲ್ಲ ಅಂತ ನೀನು ಗಲಾಟೆ ಮಾಡಿ, ಇದು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಹೋಗು ಹಾಗೆ ಮಾಡಬೇಡ. ನಿನ್ನ ವಸ್ತು ಅಲ್ವಾ, ನಿನ್ನನ್ನ ಬಂದು ಸೇರುವ ಹಾಗೆ ನೀನು ಮಾಡು. ಸತ್ತವರಿಗಳಲೇಕೆ ತನ್ನನು ಹೊತ್ತವರು ಪೆತ್ತವರುಗಳು ತಾಸತ್ತು ಹೋಗುವರಲ್ಲದೆ ಉಳಿವರೇ ಮರುಗಲೇಕಿನ್ನು ಮೃತ್ಯು ಬೆನ್ನಿನೊಳಿಹುದು ತಾವಿನ್ನತ್ತು ಮಾಡುವುದೇನು ಪೂರ್ವದ ತೆತ್ತಿಗನು ನೀನೀಗ ರಕ್ಷಿಸು ನಮ್ಮ ನನವರತ ಸತ್ತವರಿಗೋಸ್ಕರ ಅಳಬೇಡಪ್ಪ, ಸತ್ತವರಿಗಳಲೇಕೆ, ಸತ್ತವರಿಗೋಸ್ಕರ ಅಳಬೇಡ. ಯಾಕೆ? ಋಣ ಇರುವಲ್ಲಿಯವರೆಗೆ ನಮ್ಮ ಜೊತೆಯಲ್ಲಿ ಅವರು ಇದ್ದೇ ಇರ್ತಾರೆ. ಅವರು ಹೋಗ್ಲಿ ಅಂತ ನಾವು ದಬ್ಬಿದ್ರು ಹೋಗಕ್ಕಾಗಲ್ಲ, ನಾವು ಅವ್ರನ್ನ ಬಿಟ್ಟು ಹೋಗೋಣ ಅಂದ್ರೂ ಹೋಗಕ್ಕಾಗಲ್ಲ. ಆದ್ರಿಂದ ನಾವು ಎಲ್ಲಿವರೆಗೆ ಇರಬೇಕೋ ಅಲ್ಲಿವರೆಗೆ ಇರಬೇಕು. ಯಾರ ಜೊತೆ ಇರಬೇಕೋ ಅವರ ಜೊತೆನೇ ಇರಬೇಕು. ನಾವು ಕಿತ್ತುಕೊಂಡು ಬರ್ತೇವೆ ಅಂದ್ರೂ ಕಿತ್ತುಕೊಂಡು ಬರೋದಕ್ಕೆ ಆಗೋದಿಲ್ಲ. ಆದ್ರಿಂದ ನಮಗೆ ಇವ್ರ ಸಂಬಂಧ ಬೇಡ, ನಮ್ಗೆ ಇವ್ರನ್ನ ಕಂಡ್ರಾಗಲ್ಲ ಅಂತ ನಾವು ಅನ್ಕೊಳ್ಳೋದಷ್ಟೇ. ಆದ್ರೆ ನಾವು ಅದನ್ನು ಬಿಡಿಸ್ಕೊಳಕ್ಕಾಗಲ್ಲ. ಇಲ್ಲಿಂದ ಹೋಗು ಅಂದ್ರೆ ಹೀಗೆ ಬಂದು ಇಲ್ಲೇ ಕೂತ್ಕೊಳ್ಳುತ್ತೆ, ಇಲ್ಲಿಂದ ಹೋಗಂದ್ರೆ ಇಲ್ಲಿಂದ ಬಂದು ಕೂತ್ಕೊಳ್ಳುತ್ತೆ. ಆದ್ರಿಂದ ಬೇಡ ಅಂತ ನಾವು ಯಾವುದನ್ನು ದೂರ ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಅದರ ಜೋಡಿಸಿರೋದು ಯಾರು? ತೆತ್ತಿಗನು ಅಂತ ಹೇಳ್ತಿದ್ದಾರೆ ಕೊನೆಯಲ್ಲಿ. ಆ ಸಾಲ ನಾವು ಮಾಡಿದ್ದೇವೆ, ಸಾಲ ಮಾಡಿದ ಮೇಲೆ ಅವ್ರ ಸಾಲ ನಾವು ಪೈ ಟು ಪೈ ಒಂದೇ ಒಂದು ಬಿಂದು ಹನಿ ಬಾಕಿ ಉಳಿಸ್ಕೊಂಡು ಹೋಗಕ್ ಬರಲ್ಲ. ಅಲ್ಲಿವರೆಗೆ ಅವ್ರ ಗಂಟು ನಮ್ಗೆ ಇದ್ದೇ ಇರುತ್ತೆ. ಆಮೇಲೆ ಬಾ ಬಾ ಅಂತ ನೀವು ಎಷ್ಟು ಕರೆದ್ರು ಅವರು ಬರೋರು ಅಲ್ಲ. ಅಂದ್ರೆ ಇದು ಸಾಲದ ಲೆಕ್ಕ ಇದು. ಆದ್ರಿಂದ ಯಾರೋ ಹೊರಟೋದ್ರು, ಯಾರನ್ನೋ ಉಳಿಸ್ಕೋಬೇಕು. ಇವತ್ತು ಅಂದ್ರೆ ಹಾಗೆ ಪ್ರಯತ್ನ ಪಡಬಾರ್ದು ಅಂತ ನಾ ಹೇಳ್ತಿಲ್ಲ. ಲೋಕದ ರೂಢಿಯಲ್ಲಿ ನಾವು ಹೋರಾಟ ಯಾವುದು ಮಾಡ್ತಾ ಇದ್ದೇವೆ, ಆ ಹೋರಾಟ ಮಾಡುವ ಸಂದರ್ಭದಲ್ಲಿ ಅದನ್ನೇ ದೇವರಿಗೆ ಕೂಗಿ ದೇವರಿಗೆ ಅರ್ಪಣೆ ಮಾಡಿ, ಹಾಗೆ ಅಂತ ಡಾಕ್ಟರ್ ಹತ್ರ ಹೋಗ್ಬಾರ್ದು, ಔಷಧಿ ತಗೋಬಾರ್ದು, ಆ ರೀತಿ ಅರ್ಥ ಅಲ್ಲ. ಅದರ ಜೊತೆಯಲ್ಲಿ ಇದನ್ನ ಮಾಡಿದ್ರೆ ಜೀವ ಉಳಿಸ್ಕೊಳ್ಳೋದು ಪ್ರಧಾನ ಅಲ್ಲ. ಈ ಹೋಗುವಾಗ ಆ ಜೀವ ಉನ್ನತವಾದ ಒಂದು ಗತಿಯನ್ನಾದ್ರೂ ಹೊಂದುವುದಕ್ಕೆ ಸಹಕಾರಿಯಾದ ಚಟುವಟಿಕೆ ನಮ್ದು ಆಗತ್ತೆ. ಅದಕ್ಕೋಸ್ಕರ ಹೋಗುವವರನ್ನ ನಾವು ಏನು ಮಾಡಿ ಉಳಿಸಕ್ಕಾಗಲ್ಲ. ಆದ್ರಿಂದ ನಾನು ಅನೇಕ ಬಾರಿ ನಾವು ನೆನಪು ಮಾಡಿಕೊಂಡಿರುವಂಥದ್ದು, ಯಮ ನಚಿಕೇತನಿಗೆ ಏನ್ ಹೇಳಿದ, 100 ವರ್ಷಗಳು ಬದುಕುವ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳನ್ನ ನೋಡುವ ಆಯುಸ್ ಕೊಡ್ತೀನಿ ಅಂದ. ಹೋಗಯ್ಯ, ಅದನ್ನ ನಿನ್ನ ಹತ್ರ ಬಂದು ಬೇಡ್ಬೇಕೇನು? ನೀನ್ ಕೊಟ್ಟಿರೋ ಅಷ್ಟು ಆಯುಸ್ ಬದುಕ್ತೀವಿ. ಆಮೇಲೆ ಕೊಡಪ್ಪ ಅಂದ್ರೆ ಒಂದು ಉಸಿರು ಹೊರಗೆ ಬರೋವರೆಗೆ ಇರ್ತೀಯೇನ್ ನೀನು? ಇಲ್ಲ. ಆದ್ರಿಂದ ಅದಕ್ಕೆ ನಿನ್ನನ್ನು ಬಂದು ಬೇಡಬೇಕೇನು? ಬೇಡ ನನಗ ವರ ಬೇಡ,
ಕೊಡೋದಿದ್ರೆ ನಾ ಕೇಳಿದ್ ಕೊಡು, ಇದ್ರೆ ಬೇಡ ತಗೋ ನಿನ್ ವರ ಅಂದ್ಬಿಟ್ಟ. ಅಂದ್ರೆ ಅವನ ದೃಢತೆ ನೋಡಿ. ಅದರಿಂದ ಆ ರೀತಿಯಲ್ಲಿ ಯಮ ಕೊಡಕ್ಕೆ ಅವನು ಕಿತ್ಕೊಳಕ್ ಬಂದ ಅಂದ್ಮೇಲೆ ಯಮನ ಪಾಶನ ಕತ್ತರಿಸಿ ಹಾಕಕ್ಕಿರೋದು ಒಂದೇ ದಾರಿ. ಯಾವ್ದದು? ಅಜಮಿಳನಲ್ಲಿ ನಾವು ಕಂಡದ್ದು ಪರಮಾತ್ಮನ ನಾಮ. ಆದ್ರಿಂದ ಭಗವಂತನ ನಾಮವನ್ನ ಕೂಗಿದಾಗ, ಭಗವಂತನ ನಾಮವನ್ನ ತಗೊಂಡಾಗ ಮಾತ್ರ ಜೀವ ಏನಾಗುತ್ತೆ, ಆ ಬಂಧದಿಂದ ಬಿಡಿಸಿಕೊಂಡು ಭಗವಂತನ ಬಳಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಮಾರ್ಕಂಡೇಯ ನಾವು ನೋಡಿದ್ವು, ಯಮನ ಪಾಶ ಬಿದ್ದಿತ್ತು ಕುತ್ತಿಗೆಗೆ, ಆದರೆ ಭಗವಂತನ ನಾಮ ಅವನನ್ನ ಕಾಪಾಡ್ತು. ಹಾಗಾಗಿ ಯಮನ ಪಾಶದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸತ್ತವರಿಗೋಸ್ಕರ ಅಳುತ್ತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಚಿಂತನೆ ಅಂದ್ರೆ ಇದೆಲ್ಲ ನಾನು ಪ್ರವಚನ ಮಾಡಿದಷ್ಟು ಸುಲಭದ ವಿಷಯ ಅಲ್ಲ. ಮಕ್ಕಳು ಮೊಮ್ಮಕ್ಕಳನ್ನ, ಒಡ ಹುಟ್ಟಿದವರನ್ನ, ಹಿರಿಯರನ್ನ ಕಳ್ಕೊಂಡವರಿಗೆ ಅದರ ಬಾಧೆ ಗೊತ್ತು. ಆದರೆ ಇಲ್ಲಿ ಹೇಳ್ತಾ ಇರುವ ತತ್ವ ಏನಂದ್ರೆ, ಎಷ್ಟೋ ಜೀವಗಳಿಗೆ ನೋಡಿ ಬರೀ ಗರ್ಭಾವಾಸ ಇರುತ್ತೆ. ಗರ್ಭಾವಾಸದಲ್ಲೂ 3 ತಿಂಗಳು, 5 ತಿಂಗಳು, 8 ತಿಂಗಳು, ಕೆಲವು ಸರಿ ಗರ್ಭದಿಂದ ಹೊರಗೆ ಬೀಳೋ ಅಷ್ಟೇ ಋಣ ಇರುತ್ತೆ. ಆ ತಾಯಿಯ ಗರ್ಭವಾಸ ಮಾಡೋ ಅಷ್ಟೇ ಇರುತ್ತೆ. ಆ ಸಾಲ ಇದ್ದಾಗ ನೀವು ಆಮೇಲೆ ಎಷ್ಟೆಷ್ಟು ಹೋರಾಡಿದ್ರು ಅದನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ಬರಲ್ಲ. ಅದರ ಚಿಂತೆಯಲ್ಲಿ, ಅದರ ದುಃಖದಲ್ಲಿ ಜೀವವನ್ನ ಸವಿಸಿ ಮತ್ತೊಂದು ಶರೀರವನ್ನ ಪಡೆಯೋದಕ್ಕೆ ಮಾಡ್ಕೋಬೇಡಪ್ಪ. ಅದರ ಬದಲು ದೇವರನ್ನ ನೆನಪಿಸು ಅಂತ ಹೇಳ್ಕೊಡ್ತಾ ಇದ್ದಾರೆ. ಅದೇ ಹೇಳಿದ್ನಲ್ಲ, ಇದು ಹೇಳಿದಷ್ಟು ಸುಲಭ ಅಲ್ಲ. ಆದ್ರೆ ಯಾವ ತಾಯಿಗಾದ್ರೂ, ಯಾವ ಸಂಬಂಧದವರಿಗಾದ್ರೂ, ಸಂಬಂಧವನ್ನ ಕಳ್ಕೊಂಡವರಿಗೆ ಅದರ ದುಃಖ ಗೊತ್ತಾಗತ್ತೆ, ಅದರ ಭಾರ ಗೊತ್ತಾಗುತ್ತೆ. ಅಪ್ಪ ಇದನ್ನ ಇಲ್ದೆ ನನ್ನ ಕೈನಲ್ಲಿ ಇರಕ್ಕಾಗಲ್ಲ ಅಂತ ಅನ್ಸುತ್ತೆ. ಆದರೆ ಅದು ಈ ಋಣ ಇರುವಲ್ಲಿಯವರೆಗೆ ಮಾತ್ರ ಅಪ್ಪ. ಅದು ಹೊರಟೋದ ಮೇಲೆ ನೀನು ಎಷ್ಟೊತ್ತರೂ ಅದನ್ನ ವಾಪಸ್ ಪಡ್ಕೊಳಕ್ಕಾಗಲ್ಲ. ಅದರ ಚಿಂತೆಯಲ್ಲಿ ಕೊರಗಿ 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 ನಿನ್ನ ಶರೀರ ಹೋಗಬಹುದು. ನಿನ್ನ ಶರೀರಕ್ಕೂ ಈ ಚೈತನ್ಯಕ್ಕೂ ಇರೋ ಋಣ ಮುಗಿಯವರೆಗೆ ಬಿಡಲ್ಲ. ಅಲ್ಲಿವರೆಗೆ ನೀನು ಒದ್ದಾಡ್ತಾನೆ ಇರಬೇಕು. ಆ ಒದ್ದಾಟದಲ್ಲಿ ಜೀವನ ಕಳಿಬೇಕು. ಹೊತ್ತು ಕೊನೆ ಉಸಿರುವರೆಗೂ ಹಾಗೆ ಕಾಲ ಕಳೆಯೋ ಬದಲು ಭಗವಂತನನ್ನ ಸ್ಮರಿಸು. ನನಗೂ ಈ ಜೀವಕ್ಕೂ ಇದ್ದ ಸಂಬಂಧ ಇಷ್ಟೇ. ಆದ್ದರಿಂದ ಈ ಜೀವ ನನ್ನನ್ನು ಅಗಲಿ ಹೋಗಿದೆ. ಇದು ಹಿಂದೆ ಏನಾಗಿತ್ತೋ, ಮುಂದೆ ಏನಾಗೋದಿದೆಯೋ, ಈಗ ಮಾತ್ರ ನನ್ನ ಜೊತೆಯಲ್ಲಿ ಇದು ಇಷ್ಟು ಸಂಬಂಧವನ್ನ ಹೊಂದಿ ಬಂದಿತ್ತು. ಆ ಸಂಬಂಧ ಹೋಯಿತು. ದೇವರೇ ಅದನ್ನ ಚೆನ್ನಾಗಿಡು, ನನ್ನನ್ನು ಚೆನ್ನಾಗಿಡು. ಆ ಒಂದು ಭಕ್ತಿ ಭಾವದಲ್ಲಿ ಇದ್ದರೆ ಆಗ ಅದು ಏನು ಮಾಡಲ್ಲ, ಬಂಧನಕಾರಿ ಆಗೋದಿಲ್ಲ. ಆದ್ದರಿಂದ ಬಂಧನಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ, ನಾವು ಜೀವಗಳ ಜೊತೆಯ ಸಂಬಂಧವನ್ನ ಭಾವಿಸುವಂಥದ್ದು. ಅದಕ್ಕೆ ನೋಡಿ, ಅಂದ್ರೆ ಈಗ ಯಾವುದಾದ್ರೂ ಅಷ್ಟೇ, ಇವತ್ತು ನಾವು ಇಷ್ಟು ಜನ ಇಲ್ಲಿ ಬಂದು ಕೂತ್ಕೋಬೇಕು ಅಂದ್ರು ಯಾವುದೋ ಪೂರ್ವದ್ದು ಇರುತ್ತೆ. ಹಾಗಿಲ್ಲದೆ ಇದ್ರೆ ನಾವು ಮಾತ್ರ ಯಾಕೆ ಇವ್ರು ಯಾಕೆ ಬರಲ್ಲ, ಅವ್ರು ಯಾಕೆ ಬರಲ್ಲ, ಅವ್ರು ಯಾಕೆ ಬರಲ್ಲ ಅಂದ್ರೆ ಆ ಬಂಧ ಇಲ್ಲ. ಯಾಕೆ ಬನ್ರಿ ಅಂತ ನೀವು ಒತ್ತಾಯ ಮಾಡಿದ್ರು ಅವ್ರಿಗೆ ಬರಬೇಕು ಅನ್ಸಲ್ಲ. ಅದಕ್ಕೆ ಕಾರಣ ಅವರ ದೋಷ ಅಲ್ಲ, ಆ ಬಂಧ ಇದೆಯಲ್ಲ. ಅಂದ್ರೆ ಈ ಒಂದು ವಿಷಯ ಕೇಳಬೇಕು, ಇವರಿಂದಾನೇ ಕೇಳಬೇಕು. ಇನ್ನೂ ಅದ್ಭುತವಾಗಿ ಹೇಳೋರು ಅದಕ್ಕಿಂತ ಇರೋರು ಇರ್ತಾರೆ. ಅಂದ್ರೆ ಇವರಿಗೆ ಇವರಿಂದಾನೇ ಪಾಠ ಆಗಬೇಕು. ಅದೆಲ್ಲ ನಿಯಮಗಳಿದೆಯಲ್ಲ, ಆ ನಿಯಮಗಳ ಕಾರಣ ಅದು ಎಳೆಯುತ್ತೆ, ಆ ನಿಯಮದ ಕಾರಣ ಅದು ಕಿತ್ತಾಕುತ್ತೆ. ಆದ್ದರಿಂದ ನಾವು ಎಲ್ಲವನ್ನ ಈ ಒಂದು ಭಾವದಲ್ಲಿ ತಗೊಂಡಾಗ ಬಂದಿದ್ದಕ್ಕೆ ಆನಂದವಾಗಲಿ, ಕಿತ್ತು ಹೋಗಿದ್ದಕ್ಕೆ ದುಃಖವಾಗಲಿ ಆಗುವುದಿಲ್ಲ. ಅದನ್ನ ನೀವು ಗಮನಿಸಿ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಸತ್ತವರಿಗೆ ಅಳಲೇಕೆ, ಸತ್ತವರ ಋಣ ಎಷ್ಟಿತ್ತು, ನಮ್ಮ ಮನೆಯಲ್ಲಿ ಬಂದು ವಾಸ ಮಾಡೋಕೆ ಇಷ್ಟೇ ಇತ್ತು. ಅದು ಪಶು ಪಕ್ಷಿ ಪ್ರಾಣಿ ಮೃಗಾದಿ ಯಾವುದೇ ಇದ್ರೂ ಕೂಡ ಬರಬೇಕು, ಇರಬೇಕು. ನಾವು ಹಿಂದೆನೂ ಗಮನಿಸಿದ್ದೇವಲ್ಲ, ಒಂದು ಬಸ್ಸಲ್ಲೋ ಟ್ರೈನಲ್ಲೋ ಪ್ರಯಾಣ ಮಾಡ್ತಾ ಇದ್ರೆ ಜೊತೆಯಲ್ಲಿ ಅರ್ಧ ಗಂಟೆಗೋ 1/4 ಗಂಟೆಗೋ ಒಂದು ಸ್ಟೇಷನ್ಗೋ ಒಬ್ಬ ಬಂದು ಪಕ್ಕ ನಿಂತು, ಒಬ್ಬಳು ಯಾರೇ ಬಂದಿರ್ಬೇಕು ಅಂದ್ರೆ ಒಂದ್ ಪೆಟ್ಟಿಗೆನೆ, ಕೊನೆ ಪಕ್ಷ ಒಂದ್ ಬ್ಯಾಗು ಇಲ್ಲಿರ್ಲಿ ನಿಮ್ ಪಕ್ಕ ಅಂತ ಇಡ್ತಾರಲ್ಲ. ಹಾಗೆ ಏನೇ ಬರ್ಬೇಕು ಅಂತಿದ್ರು ಅದು ಬ್ಯಾಗ್ ಅನ್ನುವುದು ಅಚೇತನ ವಸ್ತು ನಮ್ಮ ಲೆಕ್ಕಕ್ಕೆ, ಪರಮಾತ್ಮನ ಲೆಕ್ಕಕ್ಕೆ ಅದು ಅಚೇತನ ಅಲ್ಲ. ಅದಕ್ಕೂ ಕೂಡ ಆ ಋಣದ ಒಂದು ಸೆಳೆತ ಇದೆ. ಆ ಋಣದ ಸೆಳೆತಕ್ಕೆ ನೀವು ವಶರಾಗಿದ್ದೀರಿ ಅನ್ನುವುದನ್ನ ಭಾವಿಸಿ, ಆಗ ಋಣ ಬಾಧೆಯನ್ನ ಕೊಡೋದಿಲ್ಲ ಅನ್ನುವುದು ಮುಖ್ಯವಾದ ಅಂಶ. ಆದ್ರಿಂದ ಸತ್ತವರಿಗೆ ಅಳಲೇಕೆ ಹೇಳಿದ್ರು. ಸತ್ತವರು ಅಂದ್ರೆ ಯಾರ್ಯಾರು? ಹಿಂದೆ ಎಲ್ಲ ತಮ್ಮ ಮಕ್ಕಳನ್ನ ಕಣ್ಣು ಮುಂದೆ ಸಾಯೋದನ್ನ ಕಾಣ್ತಾ ಇದ್ದು ಕಡಿಮೆ ಇತ್ತು. ಯಾಕೆಂದ್ರೆ ಹಿಂದಿನವರೆಲ್ಲ ಪುಣ್ಯಾತ್ಮರಿದ್ರು. ಈಗ ತನ್ನನ್ನು ಹೊತ್ತವರು, ತನಗೆ ಜನ್ಮ ಕೊಟ್ಟವರು,
ಅವರನ್ನ ಹೊತ್ತವರು ಅಂದ್ರೆ ಅಜ್ಜ ಅಜ್ಜಿ ಹಾಗೆ ತಾಯಿ ತಂದೆ ಇವರೆಲ್ಲರೂ ಸತ್ತು ಹೋಗುವರಲ್ಲದೆ ಉಳಿವರೇ? ಎಲ್ಲರೂ ಹೋಗೋದೆ, ಯಾರು ಉಳಿಯುವವರಲ್ಲ. ನಾಳೆ ನಾನು ಹೋಗೋನೆ, ಆದ್ರಿಂದ ಮರುಗಲೇಕಿನ್ನು ಯಾಕೆ ದುಃಖ ಪಡೋದು, ಯಾಕೆ ಅದಕ್ಕೋಸ್ಕರ ಅಳೋದು, ಯಾಕೆ ಮೃತ್ಯು ಬೆನ್ನೊಳಿಹುದು. ಅವರೆಲ್ಲರೂ ಹೋದ್ರು ಸರಿ, ನೀನೇನ್ ಶಾಶ್ವತನಾ? ಇಲ್ಲ, ನಿನ್ನ ಬೆನ್ನಲ್ಲಿ ನಿಂತಿದೆ, ನೀನು ನೆಕ್ಸ್ಟ್ ಸಾಲಲ್ಲಿ ನಿಂತಿದೀಯ ಸರತಿ ಒಳಗೆ. ಮೃತ್ಯು ಬೆನ್ನಿನೊಳಿಹುದು. ಅಯ್ಯೋ, ಇದೇನು ಈ ತರ ವಿಚಾರ ಕೇಳಕ್ಕ ನಾವಿಲ್ಲಿ ಬಂದ್ವಿ ಅಂದ್ರೆ ಅದು ಭಯಕ್ಕಲ್ಲ. ಎಲ್ಲರಿಗೂ ಇಂದಲ್ಲ ನಾಳೆ ಮೃತ್ಯು ಅನ್ನೋದಿದೆಯಪ್ಪ. ಯಾರಿಗೆ ಯಾವಾಗ ಗೊತ್ತಿಲ್ಲ ಅದ್ರ ವಿಷಯ ಬೇರೆ. ಅಷ್ಟರೊಳಗೆ ಏನ್ ಮಾಡಬೇಕು? ಆ ಪರಮಾತ್ಮನನ್ನ ನೆನಿ. ಅವನೇನು ಸದಾಕಾಲ ನೆನಿ ಅಂತ ಹೇಳಲಿಲ್ಲ. ಯಾವಾಗ್ಲೂ ನನ್ ಜಪ ಮಾಡ್ಕೊಂಡು ಕೂತ್ಕೊಂಡ್ಬಿಡು, ಊಟ ತಿಂಡಿ ಮಾಡಬೇಡ, ನಿನ್ನ ಸುಖ ನೋಡ್ಕೋಬೇಡ ಅಂದಿಲ್ಲ. ಒಂದು ಸಲಿ ನನ್ನನ್ನ ನೆನೆಯಪ್ಪ ಸಾಕು. ಅದಕ್ಕಾಗಿ ಮೃತ್ಯು ಬೆನ್ನಿನೊಳಿಹುದು, ಅದನ್ನು ಮರಿಬೇಡ. ನೀನು ಶಾಶ್ವತ ಅಲ್ಲ. ಅದನ್ನೇ ಏನು ಆಶ್ಚರ್ಯಕರವಾದ್ದು ಅಂತ ಇವನನ್ನ ಯುಧಿಷ್ಠಿರನನ್ನ ಪ್ರಶ್ನೆ ಮಾಡಿದಾಗ ಏನು ಹೇಳುತ್ತಾನೆ? ಅಹನ್ಯಹನಿ ಪ್ರವಿಶಂತಿ ಯಮಾಲಯಂ. ಪ್ರತಿದಿನವೂ ಕೂಡ ಜೀವಕೋಟಿಗಳು ಯಮನ ಬಾಯಿಗೆ ಹೋಗುತ್ತಾನೇ ಇರುತ್ತೆ. ಆದರೂ ಕೂಡ ತಮ್ಮನ್ನ ತಾವು ಶಾಶ್ವತ ಅಂತ ತಿಳ್ಕೊಳ್ತಾರಲ್ಲ. ಹಿಮ ಆಶ್ಚರ್ಯ ಮತಃಪರಂ. ಇದಕ್ಕಿಂತ ಆಶ್ಚರ್ಯಕರವಾದ್ದೇನು? ಕಣ್ಣೆದುರಿಗೆ ಹೋಗ್ತಾ ಇರೋರ್ನ ನೋಡಿ ನಾನಾದ್ರೂ ತಿಳ್ಕೊಬೇಕಪ್ಪ, ಅವ್ರ ತರ ನಾನು ಒದ್ದಾಡಬಾರ್ದು, ಅವ್ರ ತರ ಈ ಮಕ್ಕಳು ಹೊಡೆದಾಟಕ್ಕೆ ಕಾರಣವಾಗಬಾರ್ದು, ಅವ್ರ ತರ ನಾನು ಬಂಧನಕ್ಕೆ ಸಿಲುಕೊಳ್ಳಬಾರ್ದು. ಅದನ್ನ ನಾನು ಅರ್ಥ ಮಾಡಿಕೊಂಡು ವ್ಯವಸ್ಥಿತವಾದಂಥ ಒಂದು ಚಿಂತನೆಯನ್ನ ಇಟ್ಕೊಂಡ್ರೆ ಅದೇನು ಪ್ರಾಕ್ಟಿಕಲ್ ಚಿಂತನೆ, ಆದ್ರೆ ಅದನ್ನ ನಮ್ಮ ಮನಸ್ಸು ಅಕ್ಸೆಪ್ಟ್ ಮಾಡಲ್ಲ. ಅದು ನಿಜವಾದ ರಿಯಾಲಿಟಿ ಅದೇ ತಾನೇ, ಸತ್ಯ, ಪರಮ ಸತ್ಯ. ಅದು ಶರೀರ ಅಂತ ಬಂದ ಮೇಲೆ ಹೋಗೋದೆ. ಅದನ್ನ ತಾನೇ ಗೀತಾಚಾರ್ಯ ಹೇಳ್ತಾನೆ. ಏನಂತ? ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಇದು ಎರಡು ಕಟ್ಟಿದೆಯಲ್ಲ, ಇದೆರಡು ನಿಶ್ಚಿತವಾದ್ದೇ. ಹುಟ್ಟಿದ ಮೇಲೆ ಸಾವು, ಸತ್ತ ಮೇಲೆ ಹುಟ್ಟು, ಇದೆರಡು ನಿಶ್ಚಿತವಾದ ಗೋಡೆಗಳು. ಅದನ್ನ ಯಾರು ಇಲ್ಲ ಅನ್ನಕ್ಕೆ ಬರೋದಿಲ್ಲ. ಆದ್ರಿಂದ ತಸ್ಮಾದ ಅಪರಿಹಾರ್ಯ ಅರ್ಥೇನ ತ್ವಂ ಶೋಚಿತು ಮರ್ಹಸಿ. ಇದು ಅಪರಿಹಾರ್ಯವಾದ್ದು, ಪರಿಹಾರ ಇಲ್ಲ ಇದಕ್ಕೆ. ಹುಟ್ಟಿದೆ ಅಂದ ಮೇಲೆ ಶರೀರ ಬಿಡ್ಲೇಬೇಕು. ಅದಕ್ಕೆ ನಾವು ಮೊನ್ನೆ ನೋಡಿದ್ವಲ್ಲ, ಮಾಂಧಾತನಂತವನು ಹೋದ, ರಾಮನಂತವನು ಹೋದ, ಎಲ್ಲರೂ ಹೋದ್ರು. ಆದ್ರಿಂದ ಶರೀರ ಅಂತ ಪಡೆದ ಮೇಲೆ ಆ ಶರೀರದ ಅಂದ್ರೆ ಈ ಸತ್ಯವನ್ನ ಒಪ್ಪುಕೊಂಡು ಪ್ರಪಂಚದಲ್ಲಿ ಯಾವ ಒಂದು ರೀತಿಯಲ್ಲಿ ವ್ಯವಹಾರ ಮಾಡಬೇಕು, ಎಷ್ಟು ಮಟ್ಟಿಗೆ ಅಂಟದಂತೆ ಇದ್ದು ಅಂಟದೇ ಇರಬೇಕು, ಆ ರೀತಿಯಾದ ಬದುಕು ನಡೆಸು. ಅದು ನಡ್ಸಕ್ಕಾಗ್ಲಿಲ್ಲ, ಅಂಟುಕೊಂಡಿದೀಯಾ, ದೇವರ ಸ್ಮರಣೆಯನ್ನ ಮಾಡು, ಅದು ನಿನ್ನನ್ನ ಈ ಅಂಟಿನಿಂದ ಬಿಡಿಸುತ್ತೆ. ಅದನ್ನ ಹೇಳ್ತಾ ಇದ್ದಾರೆ. ಆದ್ರಿಂದ ನಾನು ಮಾತ್ರ ಶಾಶ್ವತ ಅಂತ ತಿಳಿಬೇಡ. ಮೃತ್ಯು ಬೆನ್ನಿನೊಳಿಹುದು. ನಿನಗೂ ಕೂಡ ಇಂದಲ್ಲ ನಾಳೆಯಲ್ಲ, ಇನ್ನು 10 ವರ್ಷದ ಮೇಲಲ್ಲ, 50 ವರ್ಷದ ಮೇಲಾದ್ರೂ ನಿನಗೂ ಕೂಡ ಮೃತ್ಯು ಎಂಬುದು ಬೆನ್ನಿನೊಳಗೆ ಇದೆ. ತಾವಿನ್ನತ್ತು ಮಾಡುವುದೇನು? ಇನ್ನು 10 ಮಾಡೋದೇನಿದೆ? ಬರೀ ಅಳ್ತಾನೆ ಕಾಲ ಕಳಿತೀಯಾ? ಯಾಕೆ? ಬೆನ್ನೊಳಗೆ ಮೃತ್ಯು ಇದ್ದಾನೆ ಅಂದ ಮೇಲೆ ಈಗಲಾದ್ರೂ ದೇವರ ಸ್ಮರಣೆ ಮಾಡಲ್ವಾ? ತಾವು ಇನ್ನತ್ತು ಮಾಡುವುದೇನು? ಎಲ್ಲಿಯವರೆಗೆ ಈ ಶರೀರದ ಒಳಗೆ ವಾಸ? ಪೂರ್ವದ ತೆತ್ತಿಗನು. ಹಿಂದಿನ ಸಾಲ ಇದರೊಳಗಿದೆ, ಆ ಹಿಂದಿನ ಸಾಲ ಕಳಿಬೇಕು. ಅಲ್ಲಿವರೆಗೆ ಇಲ್ಲಿ ಇರಲೇಬೇಕು. ಹೋಗ್ತೀನಿ ಅಂದ್ರೆ ಹೋಗಕ್ಕಾಗಲ್ಲ, ಇರ್ತೀನಿ ಅಂದ್ರೆ ಇರಕ್ಕಾಗಲ್ಲ. ಆದ್ದರಿಂದ ಈ ಶರೀರಕ್ಕೆ ಇದಿಷ್ಟನ್ನ ಹೇಳಿ ಪರಮಾತ್ಮನಿಗೆ ನೆನಪಿಸ್ಕೊಡ್ತಾ ಇದ್ದಾನೆ. ಸ್ವಾಮಿ, ನಾನು ಅಪರಾಧಿ ಅಲ್ಲ, ಋಣಬದ್ಧನಾಗಿದ್ದೇನೆ, ಸಾಲಗಾರನಾಗಿದ್ದೇನೆ. ಆದ್ರಿಂದ ಈ ಶರೀರದ ಒಳಗಿದ್ದೇನೆ. ಈ ಶರೀರದಲ್ಲೇ ಸಾಲನ ಇದರಲ್ಲೇ ಸರ್ಕಾರ ಅನೌನ್ಸ್ ಮಾಡುತ್ತಲ್ಲ, ಎಲ್ಲ ಸಾಲ ಮುಕ್ತನನ್ನಾಗಿ ಮಾಡ್ಬಿಡಪ್ಪ, ನನ್ನನ್ನ ಸಾಲರಹಿತನನ್ನಾಗಿ ಮಾಡಿ ನಿನ್ನ ಪಾದ ಸೇರಿಸ್ಕೊಂಡ್ಬಿಡು. ಮತ್ತೆ ಮತ್ತೆ ನೀನು ಸಾಲದೊಡನೆ ಈ ಒಂದು ಶರೀರವನ್ನ ಪ್ರವೇಶಿಸೋ ಹಾಗೆ ಮಾಡುವ ಬೇಡ ಅಂತ ಹೇಳ್ತಾ ಇದ್ದಾರೆ. ನೀನೀಗ ನಾನು ಸಾಲ ತೀರಿಸ್ಕೊಂಡು ಬರ್ತೀನಿ, ಈ ಜನ್ಮ ಅಲ್ಲ ಇನ್ನು 10 ಜನ್ಮ ಹೊತ್ತು ಬಿಡ್ತೀನಿ, ಸಾಲ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ನಿನ್ನ ಹತ್ರ ಬರ್ತೀನಿ. ಅಲ್ಲ, ಸಾಧ್ಯ ಇಲ್ಲ. ಆದ್ರಿಂದ ನಿನಗಿದೆಲ್ಲ ಗೊತ್ತಿದೆ ನಿಯಮ, ನಾನು ನಿನಗೆ ಪಾಠ ಹೇಳಬೇಕಿಲ್ಲ. ಆದರೂ ನಾನು ನನ್ನ ಸ್ಥಿತಿ ಏನು ಅಂತ ನಿನ್ನ ಮುಂದೆ ಹೇಳಿದ್ದೀನಿ. ನಾನು ಸಾಲಗಾರ ಆಗಿದ್ದೀನಿ. ಆದ್ರಿಂದ ಸಾಲ ಮುಕ್ತನನ್ನಾಗಿ ನನ್ನ ಮಾಡಿಬಿಡು ನೀನು.
ನಿನಗದೇನು ಕಷ್ಟ ಇಲ್ಲ. ಆ ಹಾಳೆ ಹರಿದಾಕ್ಬಿಟ್ರಾಯ್ತು, ಅಥವಾ ಗೀಟ್ ಹೊಡೆದ್ಬಿಟ್ಟು ಕ್ಲೋಸ್ ಅಂದ್ಬಿಟ್ರೆ ಮುಗ್ದೋಯ್ತು. ಅದು ನಿನ್ ಕೈಯಲ್ಲಾಗುತ್ತೆ, ಯಾಕಂದ್ರೆ ನೀನು ಸರ್ವಾಧಿಕಾರಿ. ಆದ್ರಿಂದ ನೀನ್ ಅದನ್ನು ಮಾಡು. ಇನ್ನೂ ಬಾಕಿ ಇದೆ ಅಂತ ನೀನ್ ಬ್ರಾಡ್ ಫಾರ್ವರ್ಡ್ ಅಂತ BF ಅಂತ ಬರದ್ಯಾ, ಅಲ್ಲಿಗೆ ಅಕೌಂಟ್ ಮುಂದಕ್ಕೆ ಬಂದ್ಬಿಡ್ತು. ಅದನ್ನು ಮಾತ್ರ ಮಾಡಬೇಡ. ನೀನು ನನ್ನನ್ನ ನೀನೇ ಕ್ಲೋಸ್ ಮಾಡಿ, ಅಕೌಂಟ್ ಕ್ಲೋಸ್ ಅಂತ ಪಾಸ್ಬುಕ್ ತೆಗೆದು ಇದು ಡೆತ್ ಬಾಕ್ಸ್ ಇರುತ್ತಲ್ಲ ಅದರೊಳಗೆ ಹಾಕ್ಬಿಡು. ಸಾಕು, ನನಗೆ ಇನ್ನು ಮತ್ತೆ ತರುವಂತೆ ಮಾಡಬೇಡ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸತ್ತವರಿಗಳಲೇಕೆ ತನ್ನನು ಹೊತ್ತವರು ಪೆತ್ತವರುಗಳು ತಾ ಸತ್ತು ಹೋಗುವರಲ್ಲದೆ ಉಳಿವರೇ ಮರುಗಲೇಕಿನ್ನು ಮೃತ್ಯು ಬೆನ್ನಿನೊಳಿಹುದು ತಾವಿನ್ನತ್ತು ಮಾಡುವುದೇನು ಪೂರ್ವದ ತೆತ್ತಿಗನು ನೀನೀಗ ರಕ್ಷಿಸು ನಮ್ಮ ನನವರತ ಮಣ್ಣು ಮಣ್ಣಿನೊಳುದಿಸಲು ಅದರಲ್ಲಿ ಮಣ್ಣು ಬೊಂಬೆಗಳಾಗಿ ರಂಜಿಸಿ ಮಣ್ಣಿನ ಆಹಾರದಲ್ಲಿ ಜೀವನ ಹೊರೆದು ಉಪಚರಿಸಿ ಮಣ್ಣಿನಲ್ಲಿ ಬಂಧಿಸಿದ ದೇಹವ ಮಣ್ಣುಗೂಡಿಸಬೇಡ ಜ್ಞಾನದ ಕಣ್ಣ ದೃಷ್ಟಿಯನಿಟ್ಟು ರಕ್ಷಿಸು ನಮ್ಮ ನನವರತ ನೋಡಿದ್ರೆ ಯಾವುದು ಸತ್ಯ? ಮಣ್ಣೊಂದೇ ಸತ್ಯ. ಎಲ್ಲ ಏನಿದೆ ನೋಡಿ, ಮಣ್ಣು. ಇಲ್ಲಿ ನಿಜವಾಗಿ ಉಪನಿಷತ್ತಿನ ಮಾತು ಇದೆ. ಉಪನಿಷತ್ತಿನಲ್ಲಿ ಏನ್ ಹೇಳ್ತಾರೆ? ಆತ್ಮ ಅಂದ್ರೆ ಈ ಶರೀರ ಅನ್ನುವುದು ಹೇಗೆ ಹುಟ್ಟುತ್ತಪ್ಪ ಅಂತ ಕೇಳಿದ್ರೆ, ಪೃಥ್ವಿಯನ್ನ ತಾಯಿ ಅಂತಾರೆ, ದ್ಯುಲೋಕವನ್ನ ತಂದೆ ಅಂತಾರೆ. ತಂದೆ ಮೇಲಿನಿಂದ ನೀರನ್ನ ಹರಿಸ್ತಾನೆ. ಹಾಗೆ ಅಂದ್ರೆ ಮಳೆಯ ರೂಪದಲ್ಲಿ ಆ ನೀರಿನ ಒಳಗಡೆನೆ ಎಲ್ಲ ಶಕ್ತಿ ಇದೆ. ಆ ಭೂಮಿ ನೀರನ್ನ ತಗೋತಾಳೆ. ನೀರಿನಿಂದ ಹೊರಗೆ ಬಂದಿದ್ದು ತನ್ನೊಳಗೆ ತಗೊಂಡ್ಲಲ್ಲ ನೀರನ್ನ, ಆ ಭೂಮಿಯ ಒಳಗೆ ಇದ್ದ ಬೀಜಾದಿಗಳಿಂದ ಏನಾಯ್ತು? ಪೈರು ಮೇಲಕ್ಕೆ ಬಂತು. ಅಲ್ಲಿಗೆ ಮಣ್ಣೆ ಏನಾಯ್ತು? ಪೈರಾಗಿ ಬಂತು. ಮಣ್ಣೆ ತೆನೆಯಾಗಿ ಬಂತು. ಆ ತೆನೆಯನ್ನ ತಿಂತು ಪ್ರಾಣಿಗಳು, ಪಶು ಪಕ್ಷಿಗಳು, ಮನುಷ್ಯರು. ಹಾಗೆ ತಿಂದ ಮೇಲೆ ಶರೀರದಲ್ಲಿ ರಕ್ತ, ಮಾಂಸ, ಮೇದ, ಮಜ್ಜ ಎಲ್ಲ ಹೇಗೆ ಬೆಳೀತು, ಅದರ ಜೊತೆಯಲ್ಲಿ ವೀರ್ಯವೂ ಕೂಡ ಬೆಳೀತು. ಇದು ಉಪನಿಷತ್ತು, ವೇದಗಳು ನಮಗೆ ಸೃಷ್ಟಿ ವಿಕಾಸವಾಗುವ ಕ್ರಮವನ್ನ ಹೇಳುವಾಗ ಹೇಳುವಂಥದ್ದು. ಅದರಿಂದ ಬಂದಿದ್ದು ಈ ಶರೀರ. ಆದ್ರಿಂದ ನೋಡಿ, ಕೇಳುವಾಗ ಸಿಂಪಲ್ ಅನ್ಸುತ್ತೆ, ಆದ್ರೆ ಅಷ್ಟು ತತ್ವವನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಮಣ್ಣು ಮಣ್ಣಿನೊಳುದಿಸಲು, ಮಣ್ಣು ಮಣ್ಣಿಂದ ಹುಟ್ಟುತ್ತಂತೆ. ಮಣ್ಣು ಮಣ್ಣಿನೊಳುದಿಸಲು. ಮಣ್ಣು ಅಂದಾಗ ಇನ್ನೊಂದೇನು? ಅಶಾಶ್ವತವಾದ ವಸ್ತುವಿನಿಂದ ಅಶಾಶ್ವತವಾದ ವಸ್ತುನೇ ಹುಟ್ಟೋದು. ಶಾಶ್ವತವಾದ ವಸ್ತು ಹುಟ್ಟಕ್ಕೆ ಹೆಂಗ್ ಸಾಧ್ಯ? ಶಾಶ್ವತವಾದ ವಸ್ತುವಿನಿಂದ ಬಂದ್ರೆ ಅದು ಶಾಶ್ವತವಾಗುತ್ತೆ. ಅಶಾಶ್ವತವಾದದ್ರಿಂದ ಬಂದ್ರೆ ಅಶಾಶ್ವತನೇ. ಗಾಜಿನಿಂದ ನಾವು ಸಾಮಾನುಗಳನ್ನ ತಯಾರು ಮಾಡಿದ್ರೆ ಅದು ಗಾಜೆ. ನಾನು ಚಿನ್ನದಿಂದ ತಯಾರು ಮಾಡಿದ್ರೆ ಚಿನ್ನನೇ. ತಯಾರು ಮಾಡಿರೋದು ಬೇರೆ ಬೇರೆ ಇರಬಹುದು. ಏನು? ಹಣೆಯ ಬೊಟ್ಟಿರ್ಬೋದು, ಮೂಗು ಬಟ್ಟಿರ್ಬೋದು, ಕಿವಿಯ ಆಭರಣ ಇರ್ಬೋದು, ಕೈ ಆಭರಣ ಇರ್ಬೋದು, ಏನೇನೋ ಇರಬಹುದು. ಆದರೆ ಅದೇನು? ಚಿನ್ನನೇ. ಹಾಗೆ ನಾನು ಗಾಜಿನಿಂದ ತಯಾರು ಮಾಡಿರೋದು, ಗಾಜಿನ ಟ್ರೇ ಇರ್ಬೋದು, ಹೂಜಿ ಇರ್ಬೋದು, ಇದು ಏನು ಹೂವನ್ನ ಇಡುವಂತ ಫ್ಲವರ್ ವಾಸ್ ಇರ್ಬೋದು, ಏನೇನೋ ಇರಬಹುದು. ಆದರೆ ಅದೇನದು? ಗಾಜೆ. ಹಾಗೆ ಗಾಜಾಗಿದ್ದಾಗ ಅದು ಒಡೆಯೋದು ನಿಜಾನೇ. ಆ ರೀತಿಯಲ್ಲಿ ಅಶಾಶ್ವತವಾದದ್ದರಿಂದ ಬಂದ ಮೇಲೆ ಅದರಲ್ಲಿ ನೀನು ಶಾಶ್ವತವನ್ನ ಹೇಗೆ ನಿರೀಕ್ಷಿಸ್ತೀಯೇ? ನಿರೀಕ್ಷಿಸಿದ್ರೆ ಅದು ಶಾಶ್ವತ ಆಗಕ್ ಸಾಧ್ಯನಾ? ಇಲ್ಲ. ನೀ ಎಷ್ಟು ಜೋಪಾನ ಮಾಡಿದ್ರೆ ಅದು ಉಳಿಯುತ್ತೆ.
ಗಾಜಿನಿಂದ ಆದದ್ದು ಎಷ್ಟು ಜೋಪಾನ ಮಾಡಿದ್ರೆ ಉಳಿಯುತ್ತೆ. ನೀನು ಎಷ್ಟೇ ಜೋಪಾನ ಮಾಡಿದ್ರು ಯಾವಾಗ್ಲೂ ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ತಾನೇ ಪಟ್ಟಂದ್ ಬಿಡುತ್ತೆ. ಅಯ್ಯೋ ಯಾರು ಏನು ಮಾಡಿಲ್ಲ, ಇದೇನು ಇದ್ದಕ್ಕೆ ಕಳ್ಳಂತು ಅಂತ ಬಂದು ನೋಡಿದ್ರೆ ಮನೆ ಗಾಜು ಹೊಡೆದಿರುತ್ತೆ. ಯಾರು ಕಲ್ಲು ಹೊಡೆದಿಲ್ಲ, ಮನೆ ಒಳಗೆ ಏನೂ ಆಗಿರಲ್ಲ. ಆದ್ರೆ ಯಾಕೆ ಹೊಡೆಯಿತು? ಅದರ ಸ್ವಭಾವನೇ ಅದು. ಅದರಿಂದ ಮಣ್ಣಿನೋಳು ಉದಿಸಲು, ಮಣ್ಣಿಂದ ಮಣ್ಣು ಬಂದ ಮೇಲೆ ಆದ್ರೆ ಈಗ ಮಣ್ಣಿಂದ ಬಂದಿದ್ಯಾವುದು? ಮಣ್ಣಿಂದ ಬಂದಿದ್ದು ತೆನೆ. ಮಣ್ಣಿಂದ ಬಂದ ಆ ತೆನೆಯಿಂದ ಏನಾಯ್ತು? ಆಹಾರ ಆಯ್ತು. ಆಹಾರದಿಂದ ಏನಾಯ್ತು? ರಕ್ತ ಮಾಂಸ ಮೇಧಾದಿಗಳು ಆಯ್ತು. ಹಾಗೆ ಉದಿಸಿದ್ದು ಇದು. ಅದರಲ್ಲಿ ಬಂದಿದ್ದೇನು? ಮಣ್ಣು ಬೊಂಬೆಗಳು. ಬಂದಿದ್ಯಾವುದು? ಮಣ್ಣಿನ ಬೊಂಬೆನೇ ಆಗ್ಬೇಕು. ಆದ್ರಿಂದ ಈ ಬೊಂಬೆಗಳೆಲ್ಲ, ಈ ಶರೀರಗಳು, ಅದು ಯಾವುದು? ಆನೆಯಾಗಿರ್ಬಹುದು, ಕುದುರೆಯಾಗಿರ್ಬಹುದು, ನಾಯಿಯಾಗಿರ್ಬಹುದು, ಹಸು ಎಮ್ಮೆ ಏನೂ ಆಗಿರ್ಬಹುದು, ಈ ಮನೆ ಆಗಿರ್ಬೋದು, ಈ ಶರೀರವಾಗಿರ್ಬೋದು, ಶರೀರಕ್ಕೆ ಬಂದ ತಂದೆ ತಾಯಿಗಳಾಗಿರ್ಬೋದು, ಶರೀರದ ನಂತರ ಬಂದ ಮಕ್ಕಳು ಮೊಮ್ಮಕ್ಕಳಾಗಿರ್ಬೋದು, ಶರೀರದ ಮೊದಲಿಗೆ ಬಂದ ಅಣ್ಣ ಅಕ್ಕಂದರಾಗಿರ್ಬೋದು, ಶರೀರದ ನಂತರ ಬಂದ ತಮ್ಮ ತಂಗಿಯರಿರ್ಬೋದು, ಯಾರೂ ಇರಲಿ ಏನೂ ಇರಲಿ, ಅದಕ್ಕೆ ಯಾವುದು ಕಾರಣ ಅಂದ್ರೆ ಈ ಮಣ್ಣೆ. ಅವರ ಶರೀರಕ್ಕೆ ಕಾರಣ ಯಾವುದು? ಮಣ್ಣೆ. ಆದ್ರಿಂದ ಮಣ್ಣಿನೋಡು ಉದಿಸಲು, ಅದರಲ್ಲಿ ಬರೋದೇನು? ಮಣ್ಣು ಬೊಂಬೆ. ಮಣ್ಣು ಬೊಂಬೆಗಳಾಗಿ ಬಂದ್ರಲ್ಲ, ಏನ್ ಮಾಡ್ತಾರೆ? ರಂಜಿಸಿ ಆನಂದವನ್ನ ಕೊಟ್ಟಿದ್ದಾರೆ. ಮಕ್ಕಳನ್ನ ಪಡೆದರೆ ನಮಗ್ ಸಂತೋಷ, ಅಣ್ಣ ಅಕ್ಕ ಅಂದ್ರೆ ಸಂತೋಷ, ತಮ್ಮ ತಂಗಿ ಅಂದ್ರೆ ಸಂತೋಷ. ನನ್ ತಮ್ಮ ನನ್ ತಂಗಿ ಅನ್ನುವಾಗ ಏನ್ ಆನಂದ? ನನ್ನ ಅಕ್ಕ ಬರ್ತಾಳೆ ಇವತ್ತು ಅಂದ್ರೆ ಎಷ್ಟು ಸಂತೋಷ. ಆ ರೀತಿ ನನ್ನ ತಾಯಿ ಬರ್ತಾಳೆ. ಆ ರೀತಿಯಲ್ಲಿ ಈ ಸಂಬಂಧಗಳೆಲ್ಲ ಆನಂದವನ್ನು ಉಂಟು ಮಾಡುತ್ತೆ, ರಂಜಿಸಿ. ಆದ್ರೆ ಆ ಆನಂದ ಎಷ್ಟು ಕಾಲದ್ದು? ಸ್ಥಿರ ಅಲ್ಲ. ಯಾವಾಗ್ಲೂ ಆ ಆನಂದ ಹೊರಟೋಗುತ್ತೆ, ದೂರ ಆಗೋಗುತ್ತೆ. ಆ ರೀತಿಯಲ್ಲಿ ಮಣ್ಣಿನಲ್ಲಿ ಮಣ್ಣು ಬೊಂಬೆಗಳಾಗಿ, ಆ ಬೊಂಬೆ ಏನು ಸುಮ್ಮನೆ ಬಿಟ್ಟು ಬಂದಿಲ್ಲ. ಏನು ಬೇಡ, ನಾವು ಸಾಕೊಂಡಿರುವಂತ ಒಂದ್ ಬೆಕ್ಕು, ಒಂದ್ ನಾಯಿ ಕೂಡ ನಮ್ಗೆ ಎಷ್ಟೊಂದು ಆನಂದ ಕೊಡುತ್ತೆ. ಅಲ್ಪ ಸ್ವಲ್ಪ ಅಲ್ಲ, ದಿನ ಪೂರ್ತಿ ಮಗುವಿಗಿಂತ ಹೆಚ್ಚು ಆನಂದ ಅನುಭವಿಸಿರ್ತೀವಿ ಅದರ ಜೊತೆಲಿ. ಆದ್ರಿಂದ ರಂಜಿಸಿ, ಆಮೇಲೆ ಮಣ್ಣಿನ ಆಹಾರದಲ್ಲಿ ಜೀವನ ಬರೆದು, ಅದಕ್ಕೋಸ್ಕರನೇ ಆ ಮನೆಯಲ್ಲಿರುವಂತಹ ಮಕ್ಕಳಿಗಾಗಿ, ತಂದೆ ತಾಯಿಗಾಗಿ, ಅಣ್ಣ ತಮ್ಮಂದಿರಿಗಾಗಿ, ಅಕ್ಕ ತಂಗಿಯರಿಗಾಗಿ ನಾವೇನ್ ಮಾಡ್ತೀವಿ? ದುಡಿತೀವಿ. ಎಲ್ಲಿ ದುಡಿತೀವಿ? ಈ ಮಣ್ಣೊಳಗೆ ದುಡಿತೀವಿ, ಈ ಭೂಮಿ ಒಳಗೆ ದುಡಿತೀವಿ. ಹಾಗೆ ಮಣ್ಣಿನ ಆಹಾರದಲ್ಲಿ ಜೀವನ ಹೊರೆದು, ಜೀವನವನ್ನ ಗಳಿಸೋದು ಕೂಡ, ದುಡಿಮೆನೂ ಕೂಡ ಈ ಪ್ರಪಂಚದ್ದೇ, ಈ ಪ್ರಕೃತಿಗೆ ಸಂಬಂಧಪಟ್ಟಿದ್ದೆ. ಆದ್ರಿಂದ ಇದನ್ನ ಪಾರ್ಥಿವ ಅಂತ ಕರೀತಾರೆ. ಆದ್ರಿಂದ ಮೃತ್ಯುಗತ ಆದ ಮೇಲೆ ಶರೀರವನ್ನೇನಂತಾರೆ? ಪಾರ್ಥಿವ ಶರೀರವನ್ನು ದರ್ಶನ ಮಾಡಲು ಇಂಥ ಜಾಗದಲ್ಲಿ ಇಟ್ಟಿರ್ತಾರೆ. ಅಂದ್ರೆ ಇದು ಪೃಥ್ವಿಗೆ ಸೇರಿದ್ದು, ಮಣ್ಣಿಗೆ ಸೇರಿದ್ದು. ಆದ್ರಿಂದ ಜೀವನ ಮಣ್ಣಿನ ಆಹಾರದಲ್ಲಿ ಜೀವನ ಹೊರೆದು, ಎಲ್ಲ ಮಣ್ಣೆ. ಕೊನೆಗೇನು? ಉಪಚರಿಸಿ. ಇದನ್ನೇನು ಅಲ್ಪ ಸ್ವಲ್ಪ ಉಪಚಾರ ಮಾಡಿದ್ವಾ? ಎಂಥ ಭೋಗ ಸಾಮಗ್ರಿಗಳು ಹಾಯಾಗಿರ್ಬೇಕು, ಸ್ವಿಚ್ ಹೊತ್ತಂದ್ರೆ ಎಲ್ಲಾ ಬರಬೇಕು. ಆ ರೀತಿ ಸುಖ ಭೋಗಗಳನ್ನ ತಂದುಕೊಂಡು ಈ ಮಣ್ಣಿನ ಶರೀರವನ್ನ ಅಷ್ಟು ಉಪಚಾರ ಮಾಡಿದ್ವಿ. ಉಪಚಾರ ಮಾಡಿ ಏನು ಭದ್ರವಾಗಿ ಇಟ್ಕೊಂಡ್ವಾ? ತಿಜೋರಿಲಿ ಇಟ್ಟು ಬೀಗ ಹಾಕಿದ್ವಾ? ಇಲ್ಲ. ಮಣ್ಣಿನಲ್ಲಿ ಬಂಧಿಸಿ ಹಳ್ಳ ತೋಡಿದ್ವಿ, 3 ಅಡಿ 6 ಅಡಿ ತೋಡಿ ಮಣ್ಣೊಳಗೆ ಹಾಕಿದ್ವಿ. ಅಲ್ಲಿಗೆ ಮುಗೀತಾ? ಮಣ್ಣಿನಲ್ಲಿ ಬಂಧಿಸಿದ ದೇಹವ, ಅಲ್ಲಿ ದೇಹ ಏನೋ ಆಯ್ತು, ಆದ್ರೆ ಒಳಗಿರೋದನ್ನ ಮಣ್ಣುಗೂಡಿಸಬೇಡ. ಅಂದ್ರೆ ಮತ್ತೆ ಮಣ್ಣಿನ ಜೊತೆಯಲ್ಲಿ ಚೈತನ್ಯ ಹೋದ್ರೆ ಏನಾಗ್ಬೇಕು? ಮತ್ತೆ ಬರ್ಬೇಕು. ಆದ್ದರಿಂದ ಜ್ಞಾನದ ಕಣ್ಣ ದೃಷ್ಟಿಯ ಕೊಡು. ಇದೆಲ್ಲ ಶಾಶ್ವತ ಅಲ್ಲಪ್ಪ, ಇದೆಲ್ಲ ಮಣ್ಣು, ಇದು ಬಿದ್ದೋಗುತ್ತೆ. ನಾನು ಶಾಶ್ವತ, ಪರಮಾತ್ಮ ಶಾಶ್ವತ. ಅದನ್ನ ಆ ಜ್ಞಾನವನ್ನು ಕೊಡು. ಇವತ್ತಿದ್ದು ನಾಳೆ ಬಿದ್ದು ಹೋಗುವ ಈ ಶರೀರ ಆಯ್ತು, ನೀವು ಪಡೆದಿದ್ದೆಲ್ಲ ಸರಿ, ಆನಂದ ಸರಿ, ಉಪಚಾರ ಮಾಡಿದ್ದು ಸರಿ, ಭೋಗ ಅನುಭವಿಸಿದ್ದು ಸರಿ. ಆದರೆ ಅದರ ಹಿಂದೆ ಈ ದಾರವೊಂದು ನೀಡು. ಯಾವ ದಾರ ಅದು? ಇದು ದೇವರದು, ಇದು ದೇವರದು, ಇದು ದೇವರದು. ತಮ್ಮ ಬಂದಿದ್ದಾನೆ, ತಮ್ಮನಿಗಾಗಿ ಉಪಚಾರದ ಭಕ್ಷ್ಯ ಭೋಜ್ಯಗಳನ್ನು ತಯಾರು ಮಾಡಿದ್ದೇನೆ. ಇದು ಪರಮಾತ್ಮನ ಪ್ರೀತಿಗಾಗಿ, ತಮ್ಮ ಪರಮಾತ್ಮನ ರೂಪದಲ್ಲಿ, ಪರಮಾತ್ಮನ ಕೃಪೆಯಿಂದ ನನಗೆ ತಮ್ಮ ದೊರಕಿದ್ದಾನೆ, ಪರಮಾತ್ಮನ ಕೃಪೆಯಿಂದ ತಂಗಿ ದೊರಕಿದ್ದಾಳೆ, ಪರಮಾತ್ಮನ ಕೃಪೆಯಿಂದ ಅಣ್ಣ ಅಕ್ಕ ದೊರಕಿದ್ದಾರೆ. ಎಲ್ಲರಿಗೂ ಈ ಸೌಭಾಗ್ಯ ಇದೆಯಾ? ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರಿಗಿದೆ. ಆದ್ದರಿಂದ ಅದು ಕೃಪೆ ಅಲ್ಲದೆ ಇನ್ನೊಂದಲ್ಲ. ಇಲ್ಲ ಮೇಲೆ ಹೇಳಿದಂತೆ ತತ್ತಿಗ. ಆದ್ದರಿಂದ
ಅದನ್ನ ಆ ಎಳೆ ಇದೆಯಲ್ಲ, ಯಾವ ಎಳೆ, ನಾವು ತೈತ್ತರಿಯ ಉಪನಿಷತ್ತಿನಲ್ಲಿ ನೋಡಿದಂತೆ ಇದೆಲ್ಲ ಒಂದು ಉಪಾಸನಾ ಕ್ರಮ. ತೈತ್ತರಿಯ ಉಪನಿಷತ್ತನ್ನ ಹೇಳುವಾಗ ಅಥಾತೋ ಉಪನಿಷದಂ ವ್ಯಾಖ್ಯಾಸ್ಯಾಮಃ ಪಂಚಸ್ವಧಿಕರಣೇಶು, 5 ಅಧಿಕರಣದಲ್ಲಿ ಉಪನಿಷತ್ತನ್ನ ವ್ಯಾಖ್ಯಾನ ಮಾಡ್ತೇವೆ. ಯಾವುದದು? ತಾ ಮಹಾಸಗುಂಹಿತಾಃ, ಅದು ಮಹಾಸಂಹಿತೆ. ಅದೇನದು ಅಂದ್ರೆ ಅಧಿಲೋಕಮಧಿಜ್ಯೋತಿಷಮಧಿವಿದ್ಯಮಧಿಪ್ರಜಮಧ್ಯಾತ್ಮಂ, ಅದು 5. ಅದರಲ್ಲಿ ಅಧಿಲೋಕ ಇದೆಯಲ್ಲ, ಅದೇನನ್ನು ಹೇಳ್ತಾ ಇದೆ? ಪೃಥಿವೀ ಪೂರ್ವ ರೂಪಂ, ಜೌರುತ್ತರ ರೂಪಂ, ವಾಯುಸ್ಸಂಧಾನಂ, ಆಕಾಶ ಸಂಧಿ. ಇದು ಒಂದು ಉಪಾಸನೆ. ಈಗ ಇಲ್ಲಿ ಹೇಳ್ತಾ ಇರೋದು ಆ ಉಪಾಸನೆಯನ್ನ ನೀವು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರು ಹೇಳಿರುವಂತ ಶಬ್ದ ಅತ್ಯಂತ ಸರಳವಾದ ಶಬ್ದ ಅಷ್ಟೇ. ಆದ್ರಿಂದ ಪೃಥಿವೀ ಪೂರ್ವ ರೂಪಂ, ಇದನ್ನ ಪಡೆದಾಗ ಮೊದಲ ರೂಪ ಯಾವುದು? ಮಣ್ಣೆ. ಮಣ್ಣಿಂದ ಬೀಜ ನಾವು ನೋಡಿದ್ವಲ್ಲ, ಆ ಮಣ್ಣಿಂದ ಮೊಳಕೆ ಒಡೀತು. ಮೊಳಕೆ ಒಡೆದ ಬೀಜಗಳು ತೆನೆ ಭರಿತವಾಯಿತು, ಆಹಾರವಾಯಿತು. ಆಹಾರದಿಂದ ಪಶು ಪಕ್ಷು ಪ್ರಾಣಿಗೂ ಅಷ್ಟೇ. ಹುಲ್ಲು ತಿಂದ್ರೆ ಹುಲ್ಲೇ ರಕ್ತಗತವಾಗಿ ಅದೇ ವೀರ್ಯ ಆಗಿ ಅದೇ ಮುಂದಿನ ಸಂತಾನ. ಹಾಗೆ ಪಶು ಪಕ್ಷಿ ಪ್ರಾಣಿ ಮೃಗಾದಿ ಎಲ್ಲರಿಗೂ ಕೂಡ ಮಣ್ಣೆ ಪೂರ್ವ ರೂಪ. ಉತ್ತರ ರೂಪ ಯಾವುದು? ಮೇಲಿನ ರೂಪ ಜ್ಞಾನ ಎನ್ನುವ ದ್ಯು. ಆದ್ರಿಂದ ಕಣ್ಣ ದೃಷ್ಟಿಯನ್ನಿಟ್ಟು ಹೇಳ್ತಾ ಇದ್ದಾರೆ. ಆ ಜ್ಞಾನ ಸೇರಿಸೋದು ಯಾವುದು? ವಾಯುಸ್ಸಂಧಾನಂ, ವಾಯು ನಮ್ಮನ್ನ ಸೇರಿಸಬೇಕು. ಆದ್ರೆ ಫಲ ಎಲ್ಲಿದೆ? ದ್ಯುಲೋಕದಲ್ಲಿಲ್ಲ. ಅಂದ್ರೆ ಸ್ವರ್ಗಾದಿ ಲೋಕಗಳನ್ನ ಪಡೆದರೆ ಮತ್ತೆ ಹಿಂತಿರುಗಿ ಬರಬೇಕು. ಆದ್ರಿಂದ ಆಕಾಶ ಸಂಧಿಹಿ, ಫಲ ಇರೋದು ಆಕಾಶ. ಆಕಾಶ ಪರಮಾತ್ಮ ಬೇರೆ ಬೇರೆ ಅಲ್ಲ. ಅಂದ್ರೆ ಇದರ ಯಾರ ವೇದಾಂತದ ದೃಷ್ಟಿಯಲ್ಲಿ ಪರಮಾತ್ಮನನ್ನ ಪರಬ್ರಹ್ಮನನ್ನ ಆಕಾಶವಾಗಿ ಹೇಳ್ತಾರೆ. ಆಕಾಶ ಅಂದ್ರೆ ನಾವು ನೋಡುವ ಈ ನೀಲಿ ಆಕಾಶ ಅಲ್ಲ, ತದತೀತವಾದ ನೆಲೆಯಲ್ಲಿರುವಂಥದ್ದು ಆಕಾಶ. ಆದ್ರಿಂದ ಆ ಆಕಾಶವೇ ಪರಬ್ರಹ್ಮ. ಅದನ್ನ ಹೊಂದೋದಕ್ಕೆ ಈ ಪೃಥಿವಿ ಇದೆಯಲ್ಲ, ಪೃಥಿವಿ ಪೂರ್ವ ರೂಪಂ, ಇದನ್ನ ನೀನು ಇಟ್ಟುಕೊಂಡು ಅದನ್ನ ಸಾಧಿಸು. ಅದರಿಂದ ಅಧಿಲೋಕಂ, ಅದು ಮೊದಲನೆಯ ಸಾಧನೆ, ಉಪಾಸನೆಯ ಮಾರ್ಗದಲ್ಲಿ ಅಧಿಲೋಕವೆಂಬುದು ಮೊದಲನೆಯ ಉಪಾಸನೆ. ಅದು ನಮಗಾಗಲ್ಲ ತಿಳ್ಕೊಳ್ಳಕ್ಕೆ ಅಂದ್ರೆ ಮುಂದಕ್ಕೆ ಅಧಿಜ್ಯೋತಿಷಂ, ಆಮೇಲೆ ಅಧಿವಿದ್ಯಂ, ಅಧಿಪ್ರಜಂ, ಆಮೇಲೆ ಅಧಿ ಆತ್ಮಂ. ಆತ್ಮ ಅಂದಾಗ ಒಳಗಿರುವ ಆತ್ಮ ಅಲ್ಲ, ಇದನ್ನೇ ಹೇಳ್ತಾ ಇದ್ದಾರೆ. ಅಧ್ಯಾತ್ಮ, ಆತ್ಮ ಅಂತ ಶರೀರಕ್ಕೂ ಹೇಳ್ತಾರೆ. ಯಾಕೆಂದ್ರೆ ಅದು ಮತ್ತೆ ನಮಗೆ ಉಪನಿಷತ್ತಲ್ಲೇ ಸಿಕ್ಕತ್ತೆ. ಹೇಗೆ? ಏತಮನ್ನಮಯಮಾತ್ಮಾನಮುಪಸಂಕ್ರಮ್ಯ, ಈ ಅನ್ನಮಯ ಆತ್ಮವನ್ನು ದಾಟಿ ಅಲ್ಲಿಗೆ ಈ ಶರೀರವೂ ಕೂಡ ಆತ್ಮನೇ. ಏತಮನ್ನಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಪ್ರಾಣಮಯಮಾತ್ಮಾನಂ, ಪ್ರಾಣವೂ ಕೂಡ ಆತ್ಮನೇ. ಎಲ್ಲಿವರೆಗೆ? ನಾನು ಇದನ್ನ ಆತ್ಮ ಅಂತ ತಿಳ್ಕೊಂಡಿರೋವರೆಗೆ. ಅದನ್ನು ಮುಂದಕ್ಕೆ ನೀನು ಬಂದ್ರೆ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಮನೋಮಯಮಾತ್ಮಾನಮುಪಸಂಕ್ರಮ್ಯ, ಮನಸ್ಸನ್ನ ಆತ್ಮ ಅಂತ ತಿಳ್ಕೊಂಡೆ. ಆದ್ರೆ ಆಮೇಲೆ ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಮ್ಯ, ಬುದ್ಧಿಯನ್ನ ಆತ್ಮ ಅನ್ಕೊಂಡೆ. ಆದ್ರೆ ಆಮೇಲೆ ಆನಂದದಲ್ಲಿದ್ದಾನೆ. ಆಗ ಅವನೇನ್ ಮಾಡ್ತಾನೆ? ಏತತ್ ಸಾಮಗಾಯನ್ನಾಸ್ತೆ, ಅಬ್ಬ 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 ಅಂತ ಆನಂದ ತುಂದಿಲನಾಗಿ ಹಾವು ಅಂದ್ರೆ ಅಯ್ಯಪ್ಪ ಏನ್ ಆನಂದ, ಅದಕ್ಕೆ ಶಬ್ದ ಇಲ್ಲ, ಅನ್ನೋದು ಬಿಟ್ರೆ ಬೇರೆ ಶಬ್ದ ಇಲ್ಲ. ಆದ್ದರಿಂದ ನಿನಗೆ ಯಾವುದನ್ನ ಆತ್ಮವಾಗಿ ಭಾವಿಸಿಕೊಳ್ಳೋದಕ್ಕಾದರೂ ಸರಿ, ಈ 5 ಹಂತಗಳಲ್ಲಿ ಅದಕ್ಕೆ ಇದನ್ನ ಉಪನಿಷತ್ ಅನ್ನೋದು. ಕೇಳಿದರೆ ಅದೇನೋ ಅಧಿಲೋಕ ಇದೊಂದು ಉಪನಿಷತ್ತ, ಇದು ಒಂದು ಸಾಧನೆನ ಅಂದ್ರೆ ಅನುಷ್ಠಾನ ಮಾಡುವುದಕ್ಕೆ ಹೊರಟಾಗ ಗೊತ್ತಾಗೋದು ಆ ಉಪಾಸನೆಯ ಮೂಲಕ ಪರಬ್ರಹ್ಮನನ್ನ ಸೇರುವ ದಾರಿ ಉಪನಿಷತ್ತು ಹೇಳ್ತಾ ಇದೆ. ಅದನ್ನೇ ಇಲ್ಲಿ ಇವರು ಹೇಳ್ತಾ ಇದ್ದಾರೆ. ಹಾಗಾಗಿ ಜ್ಞಾನದ ಕಣ್ಣ ದೃಷ್ಟಿ ಕೊಡು. ಬರೀ ಮಣ್ಣು ನಿಜ, ಆ ಮಣ್ಣನ್ನ ಮಣ್ಣಿನೊಳಗೆ ಸೇರಿಸಿಬಿಟ್ಟು ನಮ್ಮನ್ನು ಮತ್ತೆ ಮಣ್ಣಿನೊಡನೆ ಹೊರಗೆ ಬರುವಂತೆ ಮಾಡಬೇಡ, ರಕ್ಷಿಸು ನಮ್ಮನ್ನು ಅನವರತ. ಪೂರ್ಣಮದಃ ಪೂರ್ಣಮಿದಂ
पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्ति। हरि